திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். ஆதிகுருவே சரணம். மகாகுருவே சரணம். சத்குருவே சரணம். ஜகத்குருவே சரணம். குருவே சரணம். திருச்சிற்றம்பலம். நமசிவாய நமசிவாய ನಮಃಶಿವಾಯ. ಶ್ರೀ ಗುರುಮನೆಯಲ್ಲಿ 15ನೇ ದಿನದ ಧರ್ಮರಕ್ಷ ಯಜ್ಞ ಪೂಜೆ. ಈ ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೆ ಒಳಿತಾಗಲಿ. ನಿಮ್ಮಿಂದ ಪ್ರಪಂಚಕ್ಕೆ ಒಳಿತುಂಟಾಗಲಿ. ನಿಮ್ಮ ಜ್ಞಾನವನ್ನು ಪ್ರಪಂಚಕ್ಕೆ ಹಂಚಿ. ಇಷ್ಟೇ ಹೇಳೋದು. ಯಾಕೆ ಹೇಳ್ತೇನೆ ಅಂತೇಳಿದರೆ, ಈ ಭೂಮಿ ಬಹಳ ಸುಂದರವಾದ ವಿಚಾರ, ಬಹಳ ಶಕ್ತಿಯುತವಾದ ವಿಚಾರ. ಭೂಮಿ ಅನೇಕ ಚೈತನ್ಯವನ್ನು ತುಂಬಿದಂಥ ವಿಚಾರ. ಭೂಮಿ ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ, ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯ ಸುತ್ತಲೂ ನೀರು, ಭೂಮಿಯ ಸುತ್ತಲೂ ಭೂಮಿಯನ್ನು ಹಿಡಿದುಕೊಂಡಿರುವಂಥ ವಿಚಾರ ನೀರು. ಈ ಮಣ್ಣನ್ನು ಹಿಡಿದಿಟ್ಟಿರುವಂಥ ವಿಚಾರ ನೀರು. ಅದರೊಳಗೆ ಸೂಕ್ಷ್ಮವಾಗಿ ಅಗ್ನಿ ಉಂಟು, ಅದು ತುಂಬ ಸೂಕ್ಷ್ಮ. ಆ ಅಗ್ನಿ ಇಲ್ಲದಿದ್ದರೆ, ಭೂಮಿಯೊಳಗೆ ಅಗ್ನಿ ಇಲ್ಲದಿದ್ದರೆ ಭೂಮಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸೂಕ್ಷ್ಮ ಬೇಡ. ಈಗ ಕಣ್ಣಿಗೆ ಕಾಣುವ ವಿಚಾರವನ್ನು ಮಾತಾಡುವ. ಕಣ್ಣಿಗೆ ಕಾಣುವ ವಿಚಾರವನ್ನು ಮಾತನಾಡುವ. ಕಣ್ಣಿಗೆ ಕಾಣಾದ ವಿಚಾರ ಬೇಡ. ಎಲ್ಲರಿಗೆ ಅರ್ಥ ಆಗುವ ವಿಚಾರವನ್ನು ಮಾತನಾಡುವ. ಇವತ್ತಿನ ಜ್ಞಾನ ಬಿಂದು ಏನು ಅಂತ ಹೇಳಿದರೆ, ಭೂಮಿಯ ಸುತ್ತಲೂ ನೀರು. ನೀರು ಭೂಮಿಯನ್ನು ಹಿಡ್ಕೊಂಡಿದೆ. ಭೂಮಿಯ ಒಳಗೂ ನೀರು. ಆ ನೀರು ಎಲ್ಲ ಜೀವರಾಶಿಯನ್ನು ಹಿಡ್ಕೊಂಡಿದೆ. ಭೂಮಿಯ ಮೇಲೆ ವಾಸ ಮಾಡುವ ಎಲ್ಲ ಜೀವರಾಶಿಯನ್ನು ಹಿಡ್ಕೊಂಡ ನೀರು ಯಾವುದು? ಭೂಮಿಯ ಒಳಗಿರುವ ನೀರು. ಭೂಮಿಯ ಸುತ್ತಲಿರುವ ನೀರು ಭೂಮಿಯನ್ನು ಹಿಡ್ಕೊಂಡಿದೆ. ಹಾಗೂ ಆ ಸುತ್ತಲಿನ ನೀರಿನಲ್ಲಿ, ಅಂದರೆ ಸಮುದ್ರದಲ್ಲಿ, ಅನೇಕ ಜೀವರಾಶಿಗಳಿದೆ. ಆ ಜೀವರಾಶಿಗಳ ಹೆಸರಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಕೂಡ ವಿಜ್ಞಾನದಲ್ಲಿ ಆ ಜೀವರಾಶಿಗಳು ಏನಂತ ಹೇಳಲಿಕ್ಕೆ ಆಗಲಿಲ್ಲ. ಅಂಥ ಜೀವರಾಶಿಗಳುಂಟು. ಅದೆಷ್ಟೋ ವರ್ಷಗಳು ಜೀವನ ಮಾಡ್ತಾ ಉಂಟು, ಮನುಷ್ಯರಾಗಿ ಅಲ್ಲ. ಅದೆಷ್ಟು ಜೀವರಾಶಿ ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಾದರೂ ಸರಿ, ಭೂಮಿಯ ಮೇಲಾದರೂ ಸರಿ, ಅಷ್ಟು ಸೂಕ್ಷ್ಮವಾದ ಜೀವರಾಶಿಗಳು ಉಂಟು. ಅದೆಲ್ಲ ಕಣ್ಣಲ್ಲಿ ನೋಡಲಿಕ್ಕೆ ಆಗ್ತದೆ ಇಲ್ಲವೋ ಸಹ ಗೊತ್ತಿಲ್ಲ. ಭೂಮಿಯ ಮೇಲೆ ಜೀವನ ಮಾಡುವ ಎಲ್ಲ ಜೀವರಾಶಿಗಳಿಗೆ ನೀರು ಬೇಕು, ಬಹಳ ಮುಖ್ಯ. ಅದು ಭೂಮಿಯ ಒಳಗಿಂದ ಬರುವಂಥ ನೀರು, ಪವಿತ್ರ ಗಂಗೆ. ಆ ಗಂಗೆ ಇರುವ ಕಾರಣ ಎಲ್ಲ ಜೀವರಾಶಿಗಳು ಚೆನ್ನಾಗಿ ಉಂಟು. ಇದು ಕಣ್ಣಿಗೆ ಕಾಣುವ ವಿಚಾರ, ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಸೂಕ್ಷ್ಮ ಅಲ್ಲ, ಬೇಡ. ಇದನ್ನೇ ಅರ್ಥ ಮಾಡಿಕೊಂಡ್ರೆ ಸಾಕು. ಇದರ ಒಳಗೆ ದೈವಿಕ ಶಕ್ತಿ ಇರುವುದು, ಇದರ ಒಳಗೆ ಆ ಭಗವಂತ ಇರುವುದು. ಭಗವಂತ ಎಲ್ಲಿದ್ದಾನೆ? ಎಲ್ಲ ಜೀವರಾಶಿಯಲ್ಲೂ ಇದ್ದಾನೆ ಭಗವಂತ. ಆಗ ಈ ಭೂಮಿಯಲ್ಲಿ ಅದರ ಚೈತನ್ಯವನ್ನು ಅದು ಕಳೆದುಕೊಂಡಾಗ ಆ ಭೂಮಿ ಯಾರಿಗೂ ಬೇಡ. ಅದೆಷ್ಟೇ ದೊಡ್ಡ ಕೋಟ್ಯಾಧಿಪತಿಗೂ ಕೂಡ ಆ ಭೂಮಿ ಬೇಡ. ಕಾರಣ ಏನು? ಭೂಮಿಯ ಚೈತನ್ಯವನ್ನು ಕಳೆದುಕೊಂಡಾಗ, ಭೂಮಿಯಲ್ಲಿ ಯಾವಾಗ ನೀರಿನ ಅಂಶ ಕಡಿಮೆ ಆಗ್ತದೆ, ಆಗ ಭೂಮಿಯಲ್ಲಿ ಬರಗಾಲ ಬರ್ತದೆ. ಇದನ್ನೆಲ್ಲ ನೀವೆಲ್ಲ ಕೇಳಿರ್ಬೋದು ಕಥೆಯಲ್ಲಿ, ಪುರಾಣದಲ್ಲೆಲ್ಲ. ಬರಗಾಲ ಬಂತು, ಕ್ಷಾಮ ಬಂತು, ಅಲ್ಲಿ ವಾಸ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಇನ್ನೊಂದು ಊರಿಗೆ ವಲಸೆ ಹೋದರು ಅಲ್ವಾ? ಏನು ಪ್ರಯೋಜನ ಆಯಿತು? ಭೂಮಿ ತನ್ನ ಚೈತನ್ಯವನ್ನು ಕಳೆದುಕೊಂಡಿತ್ತು. ಅಲ್ಲಿ ಯಾವುದೇ ಬೆಳೆಗಳಾಗುವುದಿಲ್ಲ, ಮಳೆ ಬರುವುದಿಲ್ಲ, ಯಾವುದು ಬರುವುದಿಲ್ಲ. ಇಂಥ ಪವಿತ್ರವಾದ ಭೂಮಿಯ ವಿಚಾರವನ್ನು ಮಾತನಾಡೋದು. ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಆಗ ಭೂಮಿ ಮೇಲೆ ವಾಸ ಮಾಡೋ ಮನುಷ್ಯ ಹೇಗಿರಬೇಕು ಅಂತ ಕೇಳೋದು. ಭೂಮಿ ಮೇಲೆ ವಾಸ ಮಾಡೋ ಮನುಷ್ಯ ಯಾವ ರೀತಿ ಇರಬೇಕು? ಮನುಷ್ಯನಿಗೆ ಏನೆಲ್ಲ ಕೊಟ್ಟಿದೆ ಪ್ರಕೃತಿ? ಏನೆಲ್ಲ ಕೊಟ್ಟಿದೆ ಮನುಷ್ಯನಿಗೆ?
ಎಲ್ಲವೂ ಕೊಟ್ಟಿದೆ. ನಿನ್ನ ಒಳಿತಿಗಾಗಿ ಏನೆಲ್ಲ ಬೇಕು ಎಲ್ಲ ಕೊಟ್ಟಿದ್ದೇನೆ. ಒಳ್ಳೆಯ ಗಾಳಿ ಕೊಟ್ಟಿದ್ದೇನೆ, ಒಳ್ಳೆಯ ಬೆಳಕು ಕೊಟ್ಟಿದ್ದೇನೆ, ಒಳ್ಳೆಯ ನೀರು ಕೊಟ್ಟಿದ್ದೇನೆ, ವಾಸ ಮಾಡಲಿಕ್ಕೆ ಭೂಮಿ ಕೊಟ್ಟಿದ್ದೇನೆ, ಎಲ್ಲವೂ ಕೊಟ್ಟಿದ್ದೇನೆ. ಒಳ್ಳೊಳ್ಳೆ ಬೆಳೆ ಕೊಟ್ಟಿದ್ದೇನೆ, ಒಳ್ಳೊಳ್ಳೆ ಆಹಾರ ಕೊಟ್ಟಿದ್ದೇನೆ, ಹಕ್ಕಿಗಳ ಇಂಪಾದ ಶಬ್ದವನ್ನು ಕೊಟ್ಟಿದ್ದೇನೆ. ಅನೇಕ ರೀತಿಯ ವಿಚಾರಗಳನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ, ವರಪ್ರಸಾದವಾಗಿ ಫ್ರೀಯಾಗಿ ಕೊಟ್ಟಿದ್ದಾನೆ. ಅಂಥ ಭಗವಂತನಿಗೆ ನಾವೇನು ಕೊಟ್ಟಿದ್ದೇವೆ? ಅಂಥ ಭೂಮಿಗೆ ನಾವೇನು ಕೊಟ್ಟಿದ್ದೇವೆ? ಭಗವಂತ ಬೇಡ, ಆ ಭೂಮಿಗೆ ನೀವೇನನ್ನು ಕೊಟ್ಟಿದ್ದೀರಿ? ಈ ಮಣ್ಣಿನಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಈ ಮಣ್ಣಿಗೆ ನಮ್ಮ ಜೀವನದ ವಿಚಾರವನ್ನು ನೀವು ಏನು ಹೇಳಿದ್ದೀರಿ? ನಿಮ್ಮ ಜೀವನದ ಸ್ಥಿತಿಗತಿಗಳನ್ನು ಮಣ್ಣಿಗೆ ನೀವು ಯಾವ ರೀತಿ ಬೋಧನೆ ಮಾಡಿದಿರಿ? ನೀವಿರುವ ಸ್ಥಳಕ್ಕೆ, ನೀವು ಕೂತ್ಕೊಂಡ ಸ್ಥಳಕ್ಕೆ, ನೀವು ವಾಸ ಮಾಡುವ ಮನೆಗೆ, ನೀವು ನಡೆದಾಡುವ ಭೂಮಿಗೆ ನೀವು ಏನು ಕೊಟ್ಟಿದ್ದೀರಿ? ಭೂಮಿಯಿಂದ ಎಲ್ಲವನ್ನು ಪಡ್ಕೊಳ್ತೀರಲ್ವ? ಪ್ರಕೃತಿಯಿಂದ ಎಲ್ಲವೂ ಬೇಕಲ್ವ ನಿಮಗೆ? ಆಗ ನಾವು ಏನು ಕೊಟ್ಟಿದ್ದೇವೆ ಪ್ರಕೃತಿಗೆ? ನಾವೇನು ಕೊಟ್ಟಿದ್ದೇವೆ ಭೂಮಿಗೆ? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಹೇಗೆ ಭೂಮಿಯ ಚೈತನ್ಯ ಕಳೆದು ಬರಗಾಲ ಬರ್ತದೋ, ಅದೇ ರೀತಿ ಮನುಷ್ಯನ ಒಳಗಿರುವ ದೈವಿಕ ಶಕ್ತಿಯನ್ನು ಅವನು ಅರ್ಥ ಮಾಡಿಕೊಳ್ಳದೆ ಹೋದರೆ ಜೀವನದಲ್ಲಿ ಬರಡು ಭೂಮಿ ಇದ್ದಾಗೆ, ಏನಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಏನೂ ಪ್ರಯೋಜನ ಬರುವುದಿಲ್ಲ. ಸ್ವಲ್ಪ ಆದರೂ ನಮ್ಮ ಒಳಗೆ ಅಧ್ಯಯನ ಮಾಡಲಿಕ್ಕೆ ನಾವು ಕಲಿಬೇಕು. ಒಂದು ಎಳ್ಳಿನಷ್ಟು ಮಟ್ಟಿಗಾದರೂ ನಮ್ಮ ಒಳಗಿನ ಅಧ್ಯಯನವನ್ನು ನಾವು ಮಾಡಲಿಕ್ಕೆ ಕಲಿಬೇಕು. ಆಗ ಸಾಧುಗಳು, ಸಂತರು, ಗುರುಗಳು, ಯೋಗಿಗಳು, ಋಷಿಗಳು ಏನು ಅಂತೇಳಿ ಅರ್ಥ ಆಗೋದು. ಈ ಮನುಕುಲದ ಒಳಿತಿಗೆ ಬೇಕಾಗಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈಗ ಒಂದು ಮನೆಯಲ್ಲಿ 4 ಜನ ಇದ್ದಾರೆ. ತಾಯಿ, ತಂದೆ, ಮಕ್ಕಳು. ಮನೆಯಲ್ಲಿ ಒಂದು ಗಾಡಿ ಉಂಟು. ಒಂದು ಗಾಡಿ, ಯಾವುದೋ ಒಂದು 4 ವೀಲರೋ 2 ವೀಲರೋ ಏನೋ ಒಂದು ಇದೆ ಮನೆಯಲ್ಲಿ. ತಂದೆ ಓಡಿಸ್ತಾ ಇದ್ರು ಅಲ್ವಾ? ಮನೆಯಲ್ಲಿದ್ದರೆ ಮನೆಯ ಯಜಮಾನ ಓಡಿಸ್ತಾನೆ ಗಾಡಿಯನ್ನು. 4 ವೀಲರ್ ಕಾರ್ ಇಲ್ಲ 2 ವೀಲರ್ ಆದ ಬೈಕ್ ಏನು ಬೇಕಾದ್ರೂ ಇರ್ಬೋದು, ಒಂದು ವೆಹಿಕಲ್ ತಂದೆ ಓಡಿಸ್ತಾ ಇರ್ತಾರೆ. ಕಾಲಕ್ರಮೇಣ ಮಗನಿಗೆ ಆಸೆ ಆಗ್ತದೆ ಅಲ್ವಾ? ನಾನು ಕೂಡ ಗಾಡಿ ಓಡಿಸಬೇಕು, ನಾನು ಕೂಡ ಗಾಡಿ ಕಲಿಬೇಕು ಅಂತೇಳಿ. ಹೌದಲ್ವಾ? ಸತ್ಯ ಅಲ್ವಾ ಇದು? ಆಟೋಮೆಟಿಕ್ಕಾಗಿ ಆ ವಿಚಾರ ಮಗನಿಗೆ ಟ್ರಾನ್ಸ್ಫರ್ ಆಗ್ತದೆ, ಅಲ್ಲ ಮಗಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಗಾಡಿ ನಾನು ಓಡಿಸಬೇಕು ಎಂಬ ಆಸೆ ಬರ್ತದೆ, ಒಂದು ಇಂಟ್ರೆಸ್ಟ್ ಬರ್ತದೆ, ಒಂದು ಆಸಕ್ತಿ ಬರ್ತದೆ. ಇದು ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ವಿಚಾರ. ಇವತ್ತು ಎಲ್ಲರಿಗೂ ಡ್ರೈವಿಂಗ್ ಗೊತ್ತುಂಟು. ಗಂಡು ಮಕ್ಕಳು ಡ್ರೈವಿಂಗ್ ಮಾಡ್ತಾರೆ, ಹೆಣ್ಣು ಮಕ್ಕಳು ಡ್ರೈವಿಂಗ್ ಮಾಡ್ತಾರೆ. ಕಾರಣ ಏನು? ಒಂದಾ ಮನೆಯಲ್ಲಿ ಗಾಡಿ ಇರಬೇಕು, ಇಲ್ಲ ಪ್ರಪಂಚದಲ್ಲಿ ಓಡುವ ಗಾಡಿಯನ್ನು ನೋಡಿ ಆಸೆ ಆಗಿರಬೇಕು, ನಮಗೆ ಸಹ ಒಂದು ಗಾಡಿ ತಗೊಳ್ಬೇಕು ಅಂತ ಅಲ್ವಾ? ಎರಡೇ ಆಪ್ಷನ್. ಒಂದು ಮನೆಯಲ್ಲಿ ಇದ್ದಿರಬೇಕು ಗಾಡಿ, ಇಲ್ಲದಿದ್ದರೆ ಪ್ರಪಂಚದಲ್ಲಿ ಓಡುವ ಎಲ್ಲ ಗಾಡಿಗಳನ್ನು ನೋಡಿ ಒಂದು ಆಸೆ ಆಗಬೇಕು, ನನಗೆ ಕೂಡ ಗಾಡಿ ಬೇಕು, ನಾನು ಕೂಡ ಗಾಡಿಯಲ್ಲಿ ಹೋಗಬೇಕು, ನನಗೆ ಕೂಡ ಡ್ರೈವಿಂಗ್ ಕಲಿಬೇಕು ಎಂಬ ಆಸೆ ಸಹಜವಾಗಿ ಎಲ್ಲರಿಗೂ ಬರುವಂಥ ವಿಚಾರ. ಇದೊಂದು ಉದಾಹರಣೆ. ಸತ್ಯ ಕೂಡ ಹೌದು, ಪ್ರಾಕ್ಟಿಕಲ್ ಆಗಿ ನಡೆಯುವ ವಿಚಾರ ಹೌದು, ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ವಿಚಾರಗಳು. ಅದೇ ರೀತಿ ಮನೆಯಲ್ಲಿ ಒಂದು ಟಿ ವಿ ಇರ್ತದೆ. ಆ ಟಿ ವಿ ಯಾವ ರೀತಿ ಇರ್ತದೆ? ನಿಶ್ಶಬ್ದ ಸ್ಥಿತಿಯಲ್ಲಿ ಇರ್ತದೆ ಟಿ ವಿ ಅಲ್ವಾ? ಆ ಟಿ ವಿಯನ್ನು ನಾವು ಆನ್ ಮಾಡಿ ನೋಡ್ತೇವೆ. ಮನೇಲಿ ಒಂದು ಟಿ ವಿ ಇದ್ದರೆ ಟಿ ವಿ ನೋಡುವ ಅಂತ ಮನಸ್ಸಾಗ್ತದೆ ಅಲ್ವಾ? ಒಂದು ಟಿ ವಿ ನೋಡುವ, ಟಿ ವಿ ಹಾಕಿ ನೋಡುವ, ಒಂದು ಪಿಕ್ಚರ್ ನೋಡುವ, ಏನೋ ಒಂದು ನೋಡುವ ಟಿ ವಿಯಲ್ಲಿ ಅಂತ ಮನಸ್ಸಾಗ್ತದೆ. ಟಿ ವಿ ನೋಡುತ್ತೇವೆ, ಸಂತೋಷ ಪಡ್ತೇವೆ. ಅದೇ ರೀತಿ ನ್ಯೂಸ್ ಪೇಪರ್ ಅಂದರೆ ಪೇಪರ್, ಎಲ್ಲ ಪ್ರಪಂಚದ ವಿಷಯ ಸುಖಗಳು.
ಈ ಪ್ರಪಂಚದ ವಿಷಯ ಸುಖಗಳು ಒಂದು ಮನೆಯಲ್ಲಿರ್ತದೆ, ಪೇಪರ್ನಲ್ಲಿ ಪ್ರತಿಯೊಬ್ಬ ತೆಗೆದು ಓದ್ತಾನೆ. ಒಂದು ನಿಮಿಷ ಆದ್ರೆ ಪೇಪರನ್ನು ತೆಗೆದು ಓದ್ತಾನೆ ಅಲ್ವಾ, ಏನಿದೆ ಪೇಪರಲ್ಲಿ ಅಂತೇಳಿ. ಪೇಪರ್ ನೋಡಿದ ಕೂಡಲೇ ಪೇಪರ್ ಓದೋರಿಗೊಂದು ಕುತೂಹಲ, ಪೇಪರಲ್ಲಿ ಏನಿದೆ ಅಂತೇಳಿ ನೋಡ್ತಾನೆ ಅಲ್ವಾ. ಸೊ ಪೇಪರ್ ಹೇಳಿತಾ ಓದು ಅಂತೇಳಿ, ಟಿ ವಿ ಹೇಳಿತಾ ನನ್ನನ್ನು ನೋಡು ಅಂತೇಳಿ, ಅಲ್ಲ ವೆಹಿಕಲ್ ಹೇಳಿತಾ ನನ್ನ ಹತ್ರ ಬಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಏನಾದ್ರು ವೆಹಿಕಲ್ ಹೇಳಿತಾ ಹೇಳಲಿಲ್ಲ. ಯಾವುದು ಹೇಳಿತ್ತು, ಯಾವುದು ಮಾತಾಡಿತ್ತು ಟಿ ವಿ ಹತ್ರ, ಯಾವುದು ಹೋಯ್ತು ಟಿ ವಿ ಹತ್ರ, ವೆಹಿಕಲ್ ಹತ್ರ ಯಾವುದು ಹೋಯ್ತು, ಪೇಪರ್ ಹತ್ರ ಯಾವುದು ಹೋಯ್ತು? ಮನಸ್ಸು. ಇಲ್ಲೆಲ್ಲ ಎಷ್ಟು ಸುಲಭವಾಗಿ ಹೋಗ್ತದೆ ಮನಸ್ಸು. ಕಲಿಬೇಕು, ತಿಳಿಬೇಕು, ನೋಡಬೇಕು, ಎಲ್ಲ ವಿಚಾರದಲ್ಲಿ ಮನಸ್ಸು ಬೆರೆಯುವಾಗ ನಿಮ್ಮ ಮನಸ್ಸು ಯಾಕೆ ಭಗವಂತನ ಜೊತೆ ಬೆರೆಯುವುದಿಲ್ಲ? ನಿಮ್ಮ ಮನಸ್ಸು ಯಾಕೆ ಆ ಟಿ ವಿಯ ಹತ್ರ ಹೋಗುವಾಗೆ ಭಗವಂತನ ಹತ್ರ ಹೋಗುವುದಿಲ್ಲ? ನಿಮ್ಮ ಮನಸ್ಸು ಯಾಕೆ ಗಾಡಿ ಹತ್ರ ಹೋಗುವಾಗೆ ಭಗವಂತನ ಹತ್ರ ಹೋಗುವುದಿಲ್ಲ? ನಿಮ್ಮ ಮನಸ್ಸು ನ್ಯೂಸ್ ಪೇಪರಿಗೆ ಹೋಗ್ತದೆ, ಯಾಕೆ ಭಗವಂತನ ಹತ್ರ ಹೋಗಿ ನಿಲ್ಲುವುದಿಲ್ಲ? ಪ್ರಪಂಚದ ಎಲ್ಲ ವಿಷಯ ಸುಖದ ಜೊತೆ ನಿಮ್ಮ ಸಂಬಂಧ ಇರ್ತದೆ. ಈಗಿನ ಕಂಪ್ಯೂಟರ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಯಾವುದು ಆಗಿರ್ಬೋದು, ಪ್ರಪಂಚದ ಹೊರಗಿನ ಎಲ್ಲ ವಿಚಾರಗಳಿಗೆ ನಿಮ್ಮ ಮನಸ್ಸು ಸ್ಪಂದಿಸ್ತದೆ. ಒಂದು ಭಗವಂತನ ವಿಚಾರದಲ್ಲಿ ಯಾಕೆ ನಿಮ್ಮ ಮನಸ್ಸು ಸ್ಪಂದಿಸುವುದಿಲ್ಲ? ಯಾಕೆ ಸ್ಪಂದಿಸುವುದಿಲ್ಲ? ಮಾಯಾ ಪ್ರಭಾವ, ಉತ್ತಮವಾದ ಸಂಸ್ಕಾರ ಇಲ್ಲದ ಕಾರಣ ಅಂತೇಳಿ ನಿಮ್ಮ ಉತ್ತರ ಅಲ್ವಾ. ಎಷ್ಟೇ ಉತ್ತಮವಾದ ಸಂಸ್ಕಾರ ಇದ್ದರೂ ಕೂಡ, ಅದೆಷ್ಟೇ ವೇದವನ್ನು ಕಲಿತರೂ ಕೂಡ, ಅದೆಷ್ಟೇ ಸಂಸ್ಕಾರ ಇದ್ದರೂ ಕೂಡ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಅದ್ಯಾಕೆ? ಅದ್ಯಾಕೆ? ಅದೆಷ್ಟೇ ವೇದವನ್ನು ತಿಳಿದವರಿದ್ದಾರೆ, ಅದೆಷ್ಟೇ ಸಂಸ್ಕೃತ ಜ್ಞಾನವನ್ನು ತಿಳಿದವರಿದ್ದಾರೆ, ಅನೇಕ ಪುರಾಣವನ್ನು ಕಣ್ಣು ಮುಚ್ಚಿ ಹೇಳುವವರಿದ್ದಾರೆ, ಎಲ್ಲ ವಿಚಾರವನ್ನು ಪ್ರಪಂಚದಲ್ಲಿ ಹೇಳುವವರು ಇದ್ದಾರೆ. ಆದರೆ ಸತ್ಯದ ಅರಿವಾಗಿದೆ? ವೇದವನ್ನು ಬರೀಲಿಕ್ಕೆ, ವೇದವನ್ನು ಹೇಳಲಿಕ್ಕೆ, ವೇದದ ಜ್ಞಾನವನ್ನು ಪ್ರಪಂಚಕ್ಕೆ ತಿಳಿಸಲಿಕ್ಕೆ ನಮ್ಮ ಋಷಿಮುನಿಗಳು ಎಷ್ಟು ಕಷ್ಟಪಟ್ಟಿರ್ಬೋದು. ಈ ಪ್ರಕೃತಿಯಿಂದ ಒಂದೊಂದು ಭಾಷೆಯನ್ನು ತಗೊಂಡು, ಒಂದೊಂದು ಅಕ್ಷರವನ್ನು ತಗೊಂಡು ಪ್ರಪಂಚಕ್ಕೆ ಕೊಡಲಿಕ್ಕೆ. ಇದನ್ನು ಸ್ವಲ್ಪ ನಾವು ವೇದವನ್ನು ಓದುವವರು, ಸಂಸ್ಕಾರವನ್ನು ಹಿಂಬಾಲಿಸುವವರು ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇದರ ಹಿಂದಿರುವ ಶ್ರಮ ಎಷ್ಟು ಅಂತೇಳಿ, ಇದರ ಹಿಂದಿರುವ ಶ್ರಮ ಎಷ್ಟು. ನಮಗೆ ಬೇಕಾಗಿ ಅದೆಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ನಮ್ಮ ಋಷಿಮುನಿಗಳು, ಮನುಕುಲದ ಒಳಿತಿಗೆ ಬೇಕಾಗಿ. ಸುಮ್ಮನೆ ಕಾಟಾಚಾರಕ್ಕೆ ನಾವು ಪೂಜೆ ಮಾಡಿಯೋ, ಅಲ್ಲೊಂದು ಒಳ್ಳೆ ವಿಚಾರವನ್ನು ಹೇಳಿಯೋ, ಅಲ್ಲ ವೇದವನ್ನು ಓದಿಯೋ, ಮಂತ್ರವನ್ನು ಹೇಳಿಯೋ ಏನು ಪ್ರಯೋಜನ ಇಲ್ಲ. ಆ ವೇದ ನಾವು ಆಗಬೇಕು. ಯಾವುದೋ ಒಂದು ವೇದ ಆಗಬೇಕು. ಋಗ್ವೇದ ಆಗಬೇಕು, ಯಜುರ್ವೇದ ಆಗಬೇಕು, ಸಾಮವೇದ ಆಗಬೇಕು, ಇಲ್ಲ ಅಥರ್ವಣ ವೇದ ಆಗಬೇಕು. ಯಾವುದೋ ಒಂದು ವೇದ ನಾವು ಆಗಬೇಕು. ಋಷಿಮುನಿಗಳೆಲ್ಲ ವೇದ ಆದ ಕಾರಣ ಅವರು ಹೇಳಿದ ಮಾತುಗಳೆಲ್ಲವೂ ವೇದವಾಯಿತು, ಅವರು ಹೇಳಿದ ವಾಣಿಗಳೆಲ್ಲವೂ ವೇದವಾಯಿತು. ನಾವು ವೇದ ಆಗಲಿಕ್ಕೆ ಪ್ರಯತ್ನ ಪಡೋದಿಲ್ಲಲ್ಲ. ನಾವು ವೇದ ಆದರೆ ನಮ್ಮನ್ನು 10 ಜನ ಓದ್ತಾರೆ. ಇದು ಸತ್ಯ. ಅರ್ಥ ಆಗ್ತದ? ಮಾಯೆ, ಇನ್ನೊಂದು ಹೇಳಿದ್ರು ಮಾಯೆಯ ಆಟ ಅಂತ, ಮಾಯೆ ಬಿಡುವುದಿಲ್ಲ ಅಂತ. ಸತ್ಯ, ಹೌದು, 100ಕ್ಕೆ 100 ಸತ್ಯ. ಆ ಮಾಯೆ ಎಂಬುದೇ ಮನಸ್ಸು, ಬೇರೇನಲ್ಲ. ಮಾಯೆ ಎಂಬುದೇ ಮನಸ್ಸು. ಆ ಮನಸ್ಸು ವಿಶಾಲವಾಗಿ ಉಂಟು. ನಮ್ಮ ಒಳಗಿರುವ ಮನಸ್ಸು ಪ್ರಪಂಚದಾದ್ಯಂತ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿ ಉಂಟು. ಮನಸ್ಸು ಚಂದ್ರನಡೆಗೆ ವ್ಯಾಪಿಸಿದ ಕಾರಣ ಇವತ್ತು ಚಂದ್ರಗ್ರಹದ ಸಂಶೋಧನೆ ನಡೆಯುವುದು. ಮನಸ್ಸು ಮಂಗಳ ಗ್ರಹಕ್ಕೆ ಹೋದ ಕಾರಣ ಮಂಗಳ ಗ್ರಹದ ಬಗ್ಗೆ ಇವತ್ತು ಅಧ್ಯಯನ ನಡೀತಾ ಇರುವುದು ಭೂಲೋಕದಲ್ಲಿ. ಅಷ್ಟು ದೂರ ಹೋಗ್ತದೆ ಅಂತ ಹೇಳೋದು ಮನಸ್ಸು. ಒಂದು ಗ್ರಹವನ್ನು ಬಿಟ್ಟು ಇನ್ನೊಂದು ಗ್ರಹಕ್ಕೆ ಮನಸ್ಸು ಹೋಗ್ತದೆ ಅಂತ ಹೇಳಿದರೆ
ಆ ಮನಸ್ಸಿಗೆ ಎಷ್ಟು ಶಕ್ತಿ ಇರ್ಬೋದು? ಆ ಮನಸ್ಸು ಅಂದರೆ ಏನು? ಎಷ್ಟು ದೊಡ್ಡ ಮಾಯೆ! ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ ಮಾಯೆ ಅದು. ಬ್ರಹ್ಮಾಂಡವನ್ನೇ ಹಿಡಿತದಲ್ಲಿಟ್ಟುಕೊಂಡದ್ದು ಮನಸ್ಸು. ಭೂಮಿಯನ್ನು ಹೇಗೆ ನೀರು ಹಿಡ್ಕೊಂಡಿದೋ ಅದೇ ರೀತಿ ಬ್ರಹ್ಮಾಂಡವನ್ನು ಮಾಯೆ ಹಿಡ್ಕೊಂಡಿದೆ. ಅಷ್ಟು ಸುಲಭ ಅಲ್ಲ. ಸಾಧನೆ ಮಾಡುವಾಗ ಮಾಯೆಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಆಸೆಯನ್ನು ಬಿಡಬೇಕು. ಸಾಧನೆ ಮಾಡುವಾಗ ಎಲ್ಲ ವಿಚಾರವನ್ನು ಬಿಡಬೇಕು. ಆ ಸಾಧನೆ ಎಲ್ಲ ಆದ ನಂತರ ಆ ಸಾಧನೆ ಪರಿಪೂರ್ಣವಾಗಿದೆ ಅಂತೇಳಿ ತಿಳಿಯುವುದು ಹೇಗೆ ಗೊತ್ತುಂಟಾ? ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಬ್ಬ ಪರಿಪೂರ್ಣ ಸಾಧನೆ ಆದ ವ್ಯಕ್ತಿಗೆ ಮಾಯೆ ಜೊತೆ ಆಟ ಆಡಿ ಬಾ. ನೀನು ಮಾಯೆ ಜೊತೆ ಆಟ ಆಡಿ ಬಾ. ಮಾಯನ್ನು ಬಿಟ್ಟು ಇರಬೇಡ, ಮಾಯೆ ಜೊತೆ ಆಟ ಆಡಿ ಬಾ. ಮಾಯನ್ನು ಬಿಟ್ಟು ಬದುಕಲಿಕ್ಕೆ ಗೊತ್ತು ಬೇಕು, ಮಾಯೆ ಜೊತೆ ಬದುಕಲಿಕ್ಕೂ ಗೊತ್ತು ಬೇಕು. ಯೋಗಿಗಳು, ಋಷಿಮುನಿಗಳೆಲ್ಲ ಹೇಳಿದಂಥ ವಿಚಾರ. ಮಾಯೊಟ್ಟಿಗೆ ಆಟ ಆಡಿಕೊಂಡು ಬಾ, ಅಲ್ಲಿ ನೀನು ಗೆಲ್ಲು, ಅಲ್ಲಿ ನೀನು ಗೆಲ್ಲು. ಆಗ ನಿನ್ನ ಸಾಧನೆಯನ್ನು ನಾನು ಒಪ್ಪಿಕೊಳ್ತೇನೆ. ಅದು ಸಾಧನೆ. ಮಾಯೆ ಎಷ್ಟು ಆವರಿಸಿದ್ರೂ ಕೂಡ ಮಾಯೆ ಜೊತೆ ನಾವಿದ್ರೂ ಮಾಯೆ ನಮಗೆ ಅಂಟಿಕೊಳ್ಬಾರ್ದು. ಮಾಯೆ ಇದ್ದೇ ಇರ್ತದೆ. ಮಾಯೆ ಇಲ್ಲದೆ ಈ ಬ್ರಹ್ಮಾಂಡ ಇರಲಿಕ್ಕೆ ಸಾಧ್ಯ ಇಲ್ಲ, ಪ್ರಪಂಚ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಮಾಯೆ ಜೊತೆಗೇ ಇದ್ದುಕೊಂಡು ನಾವು ಆ ಮಾಯೆಗೆ ಅಂಟಿಕೊಳ್ಳದ ರೀತಿಯಲ್ಲಿ ಬದುಕಬೇಕು, ಜೀವನ ಮಾಡಬೇಕು. ಈ ಸ್ಥಿತಿ ನಿಮ್ಮ ಒಳಗೆ ಬರಬೇಕು ಅಂತ ಆದರೆ ನಿಮ್ಮ ಜೀವನದಲ್ಲಿ ಒಂದು ಕಠಿಣ ಗುರು ಇರಬೇಕು. ಕಠಿಣ ಗುರು ಇರಬೇಕು. ಈ ಜನ್ಮದಲ್ಲಿ ಅವನ ಅವತಾರ ಪುರುಷನಾದರೂ ಕೂಡ, ಈ ಜನ್ಮದಲ್ಲಿ ಹುಟ್ಟು ಜ್ಞಾನಿಯಾದರೂ ಕೂಡ, ಅದೆಷ್ಟೋ ಜನ್ಮದಲ್ಲಿ ಅವನಿಗೆ ಗುರುವಿನ ಸೇವೆ ಬಹಳ ಮುಖ್ಯವಾಗಿರುತ್ತದೆ. ಕೇಳ್ಬೋದು, ಒಂದು ಪ್ರಶ್ನೆ ಬರ್ಬೋದು, ಹುಟ್ಟುವಾಗಲೇ ಮಗು ಅವತಾರ ಪುರುಷವಾಗಿ ಬರ್ತಾನೆ, ಹುಟ್ಟು ಜ್ಞಾನಿಯಾಗಿ ಬರ್ತಾನೆ. ಅನೇಕ ಮಹಾಜ್ಞಾನಿಗಳು ಬಂದಿದ್ದಾರೆ. ನರಸಿಂಹ ಸರಸ್ವತಿಯವರು ಬಂದಿದ್ದಾರೆ ಹುಟ್ಟು ಜ್ಞಾನಿಯಾಗಿ. ಶ್ರೀಪಾದವಲ್ಲಭರು ಬಂದಿದ್ದಾರೆ. ಹಾಗೆ ಅನೇಕ ಮಹಾಮಹಾಜ್ಞಾನಿಗಳು ಹುಟ್ಟಿನಲ್ಲೇ ಬಂದಿದ್ದಾರೆ ಅಂತ ಹೇಳಿದರೆ, ಜ್ಞಾನವನ್ನು ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಅದೆಷ್ಟೋ ಜನ್ಮದ ಗುರುವಿನ ಸೇವೆ. ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಈ ಸತ್ಯವನ್ನು ನೀವು ತಿಳಿಬೇಕು ಅಂತ ಹೇಳಿದರೆ ನಿಮಗೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ. ಅದು ನಿಮ್ಮ ಅಂತರಾತ್ಮದಲ್ಲಿರುವ ಗುರು. ನಿಮ್ಮ ಗುರು ಹೇಗೂ ಬೇಕಾದರೂ ಇರಲಿ, ಯಾವ ಸ್ಥಿತಿಯಲ್ಲೂ ಬೇಕಾದರೂ ಇರಲಿ, ನೀವು ಒಂದು ದಿನ ನೀವು ಗುರುವೇ ಅಂತೇಳಿ ಅವರನ್ನು ಒಪ್ಪಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬೇಡಿ. ಗುರು ಎಂಬ ವಿಚಾರ ಅಷ್ಟು ಸುಲಭದ ವಿಚಾರ ಅಲ್ಲ. ಗುರುವಿಗೆ ಎಲ್ಲವೂ ಶರಣಾಗತಿ ಆಗ್ತದೆ. ಅಂತ ಸತ್ಯವನ್ನು ತಿಳಿದುಕೊಳ್ಳಿ. ಅದನ್ನೇ ಹೇಳುವುದು. ಸಾಧನೆ ಮಾಡುವಾಗ ಗುರುಗಳು 1000 ವಿಚಾರವನ್ನು ಹೇಳ್ತಾರೆ, ಕಟ್ಟುಪಾಡನ್ನು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಆ ಸಾಧನೆಯಲ್ಲಿ ಪರಿಪೂರ್ಣ ಆದ ನಂತರ ಪರಿಪೂರ್ಣ ಮಾಯೆಗೆ ತಳ್ಳಿಬಿಡ್ತಾರೆ. ಹೋಗು ನೀನು, ಆ ಮಾಯೊಟ್ಟಿಗೆ ಆಟ ಆಡಿ ಬಾ, ಮಾಯನ್ನು ಗೆದ್ದು ಬಾ. ಆಗ ಒಪ್ಪಿಕೊಳ್ತದೆ ಈ ಬ್ರಹ್ಮಾಂಡ, ಆಗ ಒಪ್ಪಿಕೊಳ್ತದೆ ಪ್ರಪಂಚ. ಪ್ರಪಂಚದಲ್ಲಿ 1000 ವಿಚಾರಗಳುಂಟು ಪ್ರಪಂಚದಲ್ಲಿ. ಅದು ನಮಗೆ ಬೇಡ. ನಮ್ಮ ಒಳಗಿರುವ ವಿಚಾರ ಪ್ರಪಂಚಕ್ಕೆ ಬೇಕು. ನಮ್ಮ ಒಳಗಿರುವ ವಿಚಾರ ಪ್ರಪಂಚಕ್ಕೆ ಬೇಕು. ಪ್ರಪಂಚದಲ್ಲಿರುವ ವಿಚಾರ ನಮಗೆ ಬೇಡ. ಅದು ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿ ಬಿಡುತ್ತದೆ. ಪ್ರಪಂಚದಲ್ಲಿರುವ ಎಲ್ಲ ವಿಚಾರವನ್ನು ನಾವು ಸ್ವೀಕರಿಸಿದರೆ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಏನನ್ನು ಸ್ವೀಕರಿಸಬೇಕು, ಭಗವಂತ ಏನನ್ನು ಕೊಟ್ಟಿದ್ದಾನೆ ಮನುಕುಲದ ಒಳಿತಿಗೆ, ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಒಂದು ಗಾಳಿ, ಒಂದು ಬೆಳಕು, ಒಂದು ನೀರು, ಒಂದು ಅಗ್ನಿ, ಈ ಮಣ್ಣು, ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು, ಅದು ನಮ್ಮ ಜೀವಕ್ಕೆ ಆಧಾರವಾಗಿರುವಂಥ ವಿಚಾರ. ಇದೆಲ್ಲ ಇದರ ಬಗ್ಗೆ ಅಧ್ಯಯನ ಮಾಡಿ. ನಿಮ್ಮೊಳಗೆ ಅಧ್ಯಯನ ಆಗ್ತದೆ. ನಾನು ಹೇಗೆ ಇಷ್ಟು ಎತ್ತರವಾಗಿ ಬೆಳೆದದ್ದು? ಆಗ ಭಗವಂತ ಎಲ್ಲಿಲ್ಲ. ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಂತ ಇದ್ದಾನೆ. ನಾವು ಊಟ ಮಾಡುವ ಆಹಾರದಲ್ಲಿ ಭಗವಂತ ಇದ್ದಾನೆ. ಈ ಪ್ರಕೃತಿಯಲ್ಲಿ ಭಗವಂತ ಇದ್ದಾನೆ. ಪ್ರತಿಯೊಂದು ವಿಚಾರದಲ್ಲಿ ಭಗವಂತ ಇದ್ದಾನೆ. ಪ್ರಕೃತಿ ಎಷ್ಟು ಉಪಕಾರ ಮಾಡ್ತಾ ಉಂಟು. ನಾವು ಏನೋ ಒಂದು ಇವತ್ತು ಹೋಗಿ ಪರ್ಚೇಸ್ ಮಾಡಬೇಕು, ಏನೋ ಒಂದು ಖರೀದಿ ಮಾಡಬೇಕು ಅಂತ ಹೇಳಿದರೆ, ಆ ನೋಟು ಎಂಬುದು ಹೇಗೆ ಆಯಿತು? ಎಲ್ಲ ಅದರಿಂದ ಓಡ್ತೇವೆ ನಾವು. ನೋಟಿನಿಂದ, ಹಣದ ಹಿಂದೆ, ದುಡ್ಡಿನಿಂದ ಓಡ್ತೇವೆ. ದುಡ್ಡು ಹೇಗೆ ಆಯಿತು? ಎಲ್ಲಿಂದ ಬಂತು? ಆ ಪೇಪರ್ ಎಲ್ಲಿಂದ ಸೃಷ್ಟಿ ಆಯಿತು? ಪ್ರಕೃತಿಯಿಂದ.
ಪ್ರಕೃತಿಗೆ ಬೆಲೆ ಇಲ್ಲ, ಕೋಟಿ ಕೋಟಿಗೆ ಬೆಲೆ ಉಂಟು. ಪ್ರಕೃತಿಯನ್ನು ಪೂಜಿಸುವುದಿಲ್ಲ, ಕೋಟಿ ಕೋಟಿಯನ್ನು ಲಾಕರಲ್ಲಿಟ್ಟು ಪೂಜಿಸ್ತೇವೆ. ಇದೂ ಆ ಮನುಷ್ಯನ ಜನ್ಮ, ಇದೂ ಆ ಮನುಷ್ಯನ ಜೀವನ. ಅರ್ಥ ಮಾಡಿಕೊಳ್ಳಿ. ಚಂದ ಚಂದದ ಡ್ರೆಸ್ಸು ಬೇಕು ನಮಗೆ. ಡ್ರೆಸ್ ಎಲ್ಲಿಂದ ಬರೋದು? ಪ್ರಕೃತಿಯಿಂದ. ಯಾವುದೇ ವಿಚಾರ ತಗೊಂಡ್ರೆ ಎಲ್ಲಿಂದ ಬರೋದು? ಪ್ರಕೃತಿಯಿಂದ. ಆ ಪ್ರಕೃತಿಯನ್ನು ಪೂಜಿಸ್ತೇವಾ? ಆ ಪ್ರಕೃತಿಗೆ ನಾವು ಗೌರವ ಕೊಡ್ತೇವಾ? ಆಗ ಭಗವಂತ ನಮಗೆ ಎಲ್ಲವೂ ಕೊಟ್ಟಿದ್ದಾನೆ, ಪ್ರತಿಯೊಂದು ವಿಚಾರ ಕೊಟ್ಟಿದ್ದಾನೆ. ಮನುಕುಲಕ್ಕೆ ಏನು ಬೇಕು ಅಷ್ಟು ವಿಚಾರ, ಸಕಲ ಜೀವರಾಶಿಗಳಿಗೆ ಏನು ಬೇಕು ಅಷ್ಟು ವಿಚಾರಗಳನ್ನು ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ. ನಾವು ಭಗವಂತನಿಗೆ ಏನು ಕೊಟ್ಟಿದ್ದೇವೆ? ಏನು ಕೊಟ್ಟಿದ್ದೇವೆ? ಈ ಸುಂದರವಾದ ಶರೀರ, ಆ ಶರೀರದ ಒಳಗಿರುವ ಅನೇಕ ವಿಚಾರಗಳು ಯಾರಿಂದ ಸೃಷ್ಟಿ ಮಾಡಲಿಕ್ಕಾಗ್ತದ? ಅಷ್ಟು ಸೂಕ್ಷ್ಮವಾದ ನರನಾಡಿಗಳನ್ನು, ಅಲ್ಲ ಒಂದು ಹೃದಯವನ್ನು, ಕಿಡ್ನಿಯನ್ನು, ಅಲ್ಲ ಒಂದು ಜಠರವನ್ನು, ಅಲ್ಲ ನಮ್ಮ ಕಣ್ಣನ್ನು, ಅಲ್ಲ ಯಾವುದೇ ವಿಚಾರ ತಗೊಳ್ಳಿ, ಒಂದು ಮನುಷ್ಯನಿಂದ ಸೃಷ್ಟಿ ಮಾಡಲಿಕ್ಕಾಗ್ತದ? ಆಗ ಇಷ್ಟೆಲ್ಲ ವಿಚಾರ ಭಗವಂತ ನಮಗೆ ಒಂದು ಫ್ರೀಯಾಗಿ ಕೊಟ್ಟು, ನಾವು ಭಗವಂತನಿಗೆ ಏನು ಕೃತಜ್ಞತೆ ಸಲ್ಲಿಸಿದ್ದೇವೆ? ಈ ಭಾರತ ದೇಶಕ್ಕೆ ಏನನ್ನು ನಾವು ಕೊಟ್ಟಿದ್ದೇವೆ ಕೊಡುಗೆಯಾಗಿ? ಎಷ್ಟು ಅದ್ಭುತ ಜ್ಞಾನ ಉಂಟು ಒಬ್ಬರೊಬ್ಬರೊಳಗೆ. ಪ್ರತಿಯೊಬ್ಬರೊಳಗೆ ಅದ್ಭುತವಾದ ಜ್ಞಾನ ಉಂಟು. ಈ ಪ್ರಪಂಚದಲ್ಲಿ ಬದುಕಬೇಕಾದ ಎಲ್ಲ ವಿಚಾರಗಳು ಬೇಕು. ಮನುಷ್ಯನಿಗೆ ಬೇಕಾದ ಎಲ್ಲ ವಿಚಾರಗಳು ಬೇಕು. ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಬೇಕು. ಅದಾದ ನಂತರ ಈ ವಿಚಾರಗಳಲ್ಲಿ ಹೇಗೆ ಬಂತು, ಯಾಕೆ ಬೇಕಾಗಿ ಬಂತು ಎಂಬ ಅಧ್ಯಯನವನ್ನು ಮಾಡುವಾಗ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಪ್ರತಿಯೊಂದು ವಿಚಾರಕ್ಕೂ ಉತ್ತರ ಸಿಗ್ತದೆ. ನಾವೇನು ವೇದ ಹೇಳ್ತೇವೆ, ಮಂತ್ರ ಹೇಳ್ತೇವೆ, ಅಲ್ಲ ಏನೋ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತೇವೆ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ಮನುಷ್ಯರಾದವರು, ಆಸೆ ಹಿಡಿದವರು, ಸಾವಿರಾರು ಆಸೆ ಹಿಡಿದು ಮೋಹದಲ್ಲಿ ಬಿದ್ದ ಮನುಷ್ಯರು ಏನಂತ ತಿಳ್ಕೊಳ್ತಾರೆ ಗೊತ್ತುಂಟಾ? ನಾವೇನೋ ಒಳ್ಳೆಯದು ಮಾಡ್ತಾ ಇದ್ದೇವೆ ಅಂತೇಳಿ. ಅನೇಕ ಬೀಜಾಕ್ಷರಗಳು ಎಲ್ಲಿಂದ ಬಂತು? ಈ ಬೀಜಾಕ್ಷರಗಳು ಎಲ್ಲಿಂದ ಬಂತು? ಮನುಷ್ಯ ಉಚ್ಚಾರಣೆ ಮಾಡಿದ ಬೀಜಾಕ್ಷರವಾ? ಪಕ್ಷಿಗಳಿಂದ, ಪಕ್ಷಿಗಳ ಶಬ್ದದಿಂದ, ಪ್ರಕೃತಿಯ ಶಬ್ದದಿಂದ, ಅನೇಕ ಪ್ರಾಣಿಗಳ ಶಬ್ದದಿಂದ. ಇದನ್ನು ತಿಳಿದರು. ಆಗ ನಾವು ಹೇಳ್ತೇವೆ, ನಾವು ಹಾಗೆ ಮಾಡಿದೆವು, ನಾವು ಹೀಗೆ ಮಾಡಿದೆವು. ಪ್ರಕೃತಿಯಲ್ಲಿ ಅಷ್ಟು ಸೂಕ್ಷ್ಮ ಜೀವಿಗಳು ಕೂಡ ಹೇಳುವ ಶಬ್ದಗಳೆಲ್ಲವೂ ಅದು ದೈವಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ದೈವಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಉಂಟು. ಆ ಶಬ್ದಗಳು ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಂದ ಜೀವನವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಿಳಿ ಕೂಗ್ತದೆ, ಅದು ಯಾವ ಬೀಜಾಕ್ಷರ ಮಂತ್ರಕ್ಕೆ ಸೇರ್ತದೆ? ಒಂದು ಕಾಗೆ ಕೂಗ್ತದೆ, ಅದು ಯಾವ ದೇವರಿಗೆ ಹೋಗಿ ಸೇರ್ತದೆ ಆ ಶಬ್ದ? ಒಂದು ನಾಯಿ ಬೊಗಳುತ್ತದೆ, ಆ ಶಬ್ದ ಪ್ರಕೃತಿಗೆ ಹೇಗೆ ಹೋಗಿ ಸೇರ್ತದೆ? ಅದು ಯಾವ ಶಕ್ತಿಗೆ ಹೋಗಿ ಸೇರ್ತದೆ? ಒಂದು ಹಸು ಅಂಬಾ ಅಂತ ಕರೀತದೆ, ಅದು ಎಲ್ಲಿ ಹೋಗಿ ಮುಟ್ಟುತ್ತದೆ? ಅನೇಕ ಮಹಾಜ್ಞಾನಿಗಳು ಮನುಷ್ಯರಿಂದ ಜ್ಞಾನವನ್ನು ಪಡೆಯಲಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅನೇಕ ಮಹಾಜ್ಞಾನಿಗಳು ಮನುಷ್ಯರಿಂದ ಜ್ಞಾನವನ್ನು ಪಡೆಯಲಿಲ್ಲ, ಪ್ರಕೃತಿಯಿಂದ ಜ್ಞಾನವನ್ನು ಪಡೆದರು. ದತ್ತಗುರು ಉದಾಹರಣೆಗೆ ಪ್ರಕೃತಿಯಿಂದ ಜ್ಞಾನವನ್ನು ಪಡೆದವನು. ಯಾಜ್ಞವಲ್ಕ್ಯ ಪ್ರಕೃತಿಯಿಂದ ಜ್ಞಾನವನ್ನು ಪಡೆದವನು. ಅನೇಕ ಋಷಿಮುನಿಗಳ ಹೆಸರು ಹೇಳ್ಬೋದು. ಶ್ರೀಪಾದವಲ್ಲಭರು, ನರಸಿಂಹ ಸರಸ್ವತಿ, ಹತ್ತಿರದಲ್ಲಿ ಹೇಳುವುದಾದರೆ ಅನೇಕ ಜ್ಞಾನಿಗಳು ಈ ಪ್ರಕೃತಿಯಿಂದ ಜ್ಞಾನವನ್ನು ಪಡೆಯಬೇಕು ಅಂತಾದ ತನ್ನ ಒಳಗಿರುವ ದೈವಿಕ ಶಕ್ತಿಯನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ಎಳ್ಳಿನಷ್ಟು ಮಟ್ಟಿಗಾದ ಅದರ ಮೇಲೆ ಪ್ರೀತಿ ಇರಬೇಕು. ನಮ್ಮ ಜೀವಾತ್ಮದ ಮೇಲೆ ನಮಗೆ ಪ್ರೀತಿ ಇರಬೇಕು. ಆ ಜೀವಾತ್ಮವನ್ನು ಪ್ರೀತಿಸಬೇಕು. ಯಾರ್ಯಾರಿಗೆ ಬೇಕಾಗಿ ನಾವು ಬದುಕುವುದಲ್ಲ, ನಮಗೆ ಬೇಕಾಗಿ ನಾವು ಬದುಕುವುದು. ನಮಗೆ ನಾವು ಒಬ್ಬರೇ ಮಾತ್ರ, ನಮ್ಮ ಹೆಂಡತಿಯೂ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ. ಇದು ಪರಮ ಸತ್ಯ. ಇದು ಯಾರೂ ನಮ್ಮೊಟ್ಟಿಗೆ ಬರೋದಿಲ್ಲ.
ನೀವು ಒಳ್ಳೆಯದರಲ್ಲಿರುವಾಗ, ನೀವು ಸರಿಯಲ್ಲಿರುವಾಗ ಎಲ್ಲರೂ ನಿಮ್ಮೊಟ್ಟಿಗಿರ್ತಾರೆ. ನೀವೊಂದು ಬಿಕಾರಿಯಾಗಿ, ನೀವೊಂದು ಭಿಕ್ಷುಕನಾಗಿ, ನಿಮಗೊಂದು ಅನಾರೋಗ್ಯ ಬರಲಿ, ಕಾಯಿಲೆ ಹಿಡಿದು ಹಾಸಿಗೆಯಲ್ಲಿ ಮಲ್ಕೊಳ್ಳಿ, ಆಗ ನಾನು ಹೇಳೋ ಮಾತೆಲ್ಲ ಅರ್ಥ ಆಗ್ತದೆ. ಖಂಡಿತವಾಗಿಯೂ ಗಂಡನ ಸೇವೆ ಮಾಡುವಾಗ ಹೆಂಡತಿಗೆ ಅಸಹ್ಯ ಅನಿಸ್ತದೆ. ಗಂಡ ಅನಾರೋಗ್ಯದಲ್ಲಿ ಬಿದ್ದಿರುವಾಗ, ಆರೋಗ್ಯ ಸಮಸ್ಯೆಯಲ್ಲಿ ಬೆಡ್ಡಿನಲ್ಲಿ ಕಾಯಿಲೆಯಿಂದ ನರಳುತ್ತಿರುವ ಸಮಯದಲ್ಲಿ ಹೆಂಡತಿಗೆ ಗಂಡನ ಸೇವೆ ಮಾಡಲಿಕ್ಕೆ ಅಸಹ್ಯ ಅನಿಸ್ತದೆ. ಅದೇ ರೀತಿ ಹೆಂಡತಿಗೆ ಏನಾರೊಂದು ಆಗಿರುವಾಗ ಆ ಗಂಡನಿಗೆ ಹೆಂಡತಿಯನ್ನು ನೋಡುವಾಗ ಅಸಹ್ಯ ಅನಿಸ್ತದೆ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಯಾವಾಗ ಹೋಗ್ತಾರಪ್ಪ ಇವರು ಅಂತೇಳಿ, ಸಾಕು ಇದು ನಮ್ಮಿಂದ ಆಗುವುದಿಲ್ಲ ಅಂತ. ಆಗ ಗೊತ್ತಾಗೋದು ಬೇಕಾದಷ್ಟು ನಮ್ಮಲ್ಲಿದೆ ಐಶ್ವರ್ಯ, ಸಂಪತ್ತು ಎಲ್ಲ ಕಳೆದು ಹೋಗಲಿ. ಆಗ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ನಿಮ್ಮ ಬಂಧು ಬಳಗದವರು, ನಿಮ್ಮ ಫ್ರೆಂಡ್ಸು ಯಾವ ರೀತಿ ನೋಡ್ತಾರೆ ನಿಮ್ಮನ್ನು? ಮನೆಗೆ ಬರುವಾಗಲೇ ಬಾಗಿಲಾಗ್ತಾರೆ, ನೀವು ಆ ಕಡೆಯಿಂದ ಬರುವಾಗಲೇ ಗಾಡಿ ಈ ಕಡೆ ತಿರುಗಿಸಿ ಹೋಗ್ತಾರೆ. ಇದು ಪ್ರಪಂಚಪ್ಪ, ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು. ನಿಮ್ಮನ್ನು ನೀವು ತಿಳಿರಿ, ನಿಮ್ಮ ಯಶಸ್ಸನ್ನು ನೀವೇ ನೋಡಿಕೊಳ್ಳಿ, ನಿಮಗೆ ನೀವೇ ಗುರುವಾಗಿ. ಯಾರನ್ನು ನಂಬಲಿಕ್ಕೆ ಹೋಗಬೇಡಿ, ಯಾರಿಗೆ ಯಾರೂ ಇಲ್ಲ. ನಮ್ಮ ಜೊತೆ ಒಬ್ಬ ಇದ್ದಾನೆ, ಅವನು ಕಣ್ಣಿಗೆ ಕಾಣಾದ ಭಗವಂತ. ಅವನು ಕಣ್ಣಿಗೆ ಕಾಣುವ ಭಗವಂತ, ಕಣ್ಣಿಗೆ ಕಾಣಾದ ಭಗವಂತ. ಕಣ್ಣಿಗೆ ಕಾಣಾದ ಭಗವಂತ ಕಣ್ಣಿಗೆ ಕಾಣ್ತಾನೆ, ಕಂಡೇ ಕಾಣ್ತಾನೆ ಅವ. ನಿಮ್ಮ ಶುದ್ಧ, ನಿಮ್ಮ ಪವಿತ್ರತೆ ಎಷ್ಟರ ಮಟ್ಟಿಗೆ ಉಂಟು, ನಿಮ್ಮ ಮನಸ್ಸು ಎಷ್ಟು ಪವಿತ್ರವಾಗ್ತದೋ, ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮವಾಗ್ತದೋ. ಯಾವಾಗ ನಿಮ್ಮ ಮನಸ್ಸು ಸೂಕ್ಷ್ಮವಾಯಿತು, ಯಾವಾಗ ನಿಮ್ಮ ಮನಸ್ಸು ಒಂದು ಸ್ಥಿತಿಯಲ್ಲಿ ನಿಲ್ತದೆ, ಆವಾಗ ಈ ಭಗವಂತನ ದೂರದ ಕೂಗು ಕೇಳ್ತದೆ. ಮನಸ್ಸು ಸೂಕ್ಷ್ಮವಾದರೂ ಭಗವಂತನ ಕೂಗು ಕೇಳುವುದಿಲ್ಲ, ಇದು ಇನ್ನೂ ಸೂಕ್ಷ್ಮ. ಮನಸ್ಸು ಒಂದು ಕಡೆ ನಿಂತರೂ ಭಗವಂತನ ಕೂಗು ಕೇಳುವುದಿಲ್ಲ, ದೂರದಲ್ಲಿ ಕೇಳ್ತದೆ. ಅದೆಷ್ಟೋ ದೂರದಲ್ಲಿ. ಅಷ್ಟು ದೂರದಲ್ಲಿ ಕೇಳುವ ವಿಚಾರವನ್ನು ನಮ್ಮ ಹತ್ತಿರ ಮಾಡಿಕೊಳ್ಬೇಕು. ನಾವು ಒಂದೇ ಸ್ಥಿತಿಯಲ್ಲಿರಬೇಕು, ಒಂದೇ ಸ್ಥಿತಿಯಲ್ಲಿ ಅದೆಷ್ಟು ವರ್ಷಗಳಿರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ದರ್ಶನ ಎಂಬುದು ಒಂದು ಕ್ಷಣ. ಆ ಒಂದು ಕ್ಷಣದ ಅನುಭವ ಅವನ ಎಷ್ಟೋ ಜನ್ಮ ಜನ್ಮ ಜನ್ಮಕ್ಕೂ ಸಾಕು. ಭಗವಂತ ಅಂತೇಳಿದರೆ ಅನುಭವಿಸುವಂಥ ವಿಚಾರ, ಅದು ಅವರವರ ಅನುಭವಕ್ಕೆ ಬಿಟ್ಟಂಥ ವಿಚಾರ. ಆ ಒಂದು ಕ್ಷಣವನ್ನು ಅನೇಕ ಮಹಾಮಹಾಜ್ಞಾನಿಗಳು ಹಿಡ್ಕೊಂಡ ಕಾರಣ ಅವರ ಜೀವನವೇ ಪರಿವರ್ತನೆಯಾಗಿ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಿ, ಈ ಪ್ರಪಂಚಕ್ಕೆ ಅನೇಕ ಜ್ಞಾನವನ್ನು ಕರುಣಿಸಿ ಈ ಪ್ರಕೃತಿಯಲ್ಲಿ ಒಂದಾದರು. ಒಂದು ಕ್ಷಣದ ಅನುಭವ ಗೌತಮ ಬುದ್ಧ. ಇವತ್ತು ಬೌದ್ಧ ಧರ್ಮವೇ ಸೃಷ್ಟಿಯಾಗಿದೆ. ಒಂದು ಕ್ಷಣದ ಅನುಭವ ಯೇಸು ಕ್ರಿಸ್ತ. ಇವತ್ತು ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ ಧರ್ಮ ಬೆಳೀತಾ ಉಂಟು. ಒಂದು ಕ್ಷಣದ ಅನುಭವ ಮೊಹಮ್ಮದ್ ಪೈಗಂಬರ್. ಇವತ್ತು ಪ್ರಪಂಚದಾದ್ಯಂತ ಇಸ್ಲಾಂ ಧರ್ಮ ಬೆಳೀತಾ ಉಂಟು. ಒಂದು ಕ್ಷಣದಲ್ಲಿ ಅವರು ಪರಿವರ್ತನೆ ಆದವರು ಇವರೆಲ್ಲ. ಎಷ್ಟೋ ಮಹಾನ್ ಮಹಾನ್ ಸಂತರು, ಸಾಧುಗಳು, ಯೋಗಿಗಳು ಇದ್ದಾರೆ ಹೇಳುವುದಾದರೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಇವತ್ತು ಇಸ್ಕಾನ್, ಶ್ರೀಕೃಷ್ಣ ಪರಮಾತ್ಮಂದು ಏನೋ ಒಂದು ಪ್ರಪಂಚದಾದ್ಯಂತ ಬೆಳೀತಾ ಉಂಟು ಅಂತ ಹೇಳಿದರೆ ಒಂದು ಕ್ಷಣದ ಅನುಭವ. ಶ್ರೀಲ ಪ್ರಭುಪಾದರಿಗೆ ಒಂದು ಕ್ಷಣದ ಅನುಭವ. ಅವರ ಗುರುಗಳು ಅದೆಷ್ಟೋ ಸಮಯದಿಂದ ಹೇಳ್ತಾ ಇದ್ದರು, ಇದನ್ನು ಇಂಗ್ಲೀಷ್ನಲ್ಲಿ ಮಾತಾಡು, ಇಂಗ್ಲೀಷ್ನಲ್ಲಿ ಹೇಳು, ಇಂಗ್ಲೀಷಲ್ಲಿ ಮಾತಾಡು, ಇಂಗ್ಲೀಷ್ನಲ್ಲಿ ಹೇಳು ಅಂತೇಳಿ. ಗುರುಗಳ ಮಾತನ್ನು ಕೇಳಿ, ಈಗ ಪ್ರೆಸೆಂಟ್ ಉದಾಹರಣೆ ಹೇಳೋದು ನಾನು, ತುಂಬ ಹಳತ್ತು ಬೇಡ. ಒಂದು ಕ್ಷಣದ ಪರಿವರ್ತನೆ, ಆ ಪರಿವರ್ತನೆಯಲ್ಲಿ ಅವನು ಹಾಗೆ ಮುಂದೆ ಹೋದರೆ ಅವನ ಜೀವನ ಏನಾಗ್ತದೆ ಅಂತೇಳಿ. ಹಾಗೆ ಶ್ರೀಲ ಪ್ರಭುಪಾದರ ಗುರುಗಳು ಹೇಳ್ತಾರೆ, ಇಂಗ್ಲೀಷಲ್ಲಿ ಮಾತಾಡು, ಇಂಗ್ಲೀಷಲ್ಲಿ ಹೇಳು, ಇದನ್ನು ಪ್ರಪಂಚದಾದ್ಯಂತ ಹೇಳಬೇಕಿದನ್ನು, ಭಗವದ್ಗೀತೆಯನ್ನು, ಕೃಷ್ಣನ ಸಂದೇಶವನ್ನು ಅಂತೇಳಿ.
ಹಾಗೆ ಗುರುಗಳ ಮಾತನ್ನು ಕೇಳಿ ಅವರು ಕಷ್ಟಪಟ್ಟು, ತುಂಬ ಕಷ್ಟ ಅವರಿಗೆ ಜೀವನದಲ್ಲಿ, ಅಲ್ಲಿಂದ ಇಲ್ಲಿಂದ ಪೇಪರನ್ನು ತಂದು ಆ ಪೇಪರಲ್ಲಿ ಬರೆದು ಗುರುಗಳು ಹೇಳಿದ ವಿಚಾರ ಗೀತೆಯನ್ನೆಲ್ಲ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಬರೆದು ಮನೆಯಲ್ಲಿ ಹಾಗೆಯೇ ಕೂಡಿರ್ತಾರೆ. ಒಂದು ದಿನ ಅವರ ಹೆಂಡತಿ ಮನೆಯಲ್ಲಿ ಏನೋ ಒಂದು ಸಮಸ್ಯೆ, ಹಾಲಿಲ್ಲ, ಕಾಫಿ ಇಲ್ಲ, ಏನೋ ಒಂದು ವಿಚಾರ, ಇಂಥ ವಿಚಾರ, ಇದು ಹೆಂಗಸರ ಬುದ್ಧಿ. ಯಾರೋ ಒಬ್ಬ ಬರ್ತಾನೆ ಕೇಳಿಕೊಂಡು, ಹಳೆಯ ಪೇಪರ್ ಉಂಟಾ, ಗುಜರಿ ಉಂಟಾ ಅಂತೇಳಿ. ಈ ಅಮ್ಮ ಏನು ಮಾಡ್ತಾರೆ, ಎಲ್ಲ ತೆಗೆದು ಕೊಟ್ಟು ಬಿಡ್ತಾರೆ. ಅವರು ಬಂದು ಇಲ್ಲಿ ಹುಡುಕುವಾಗ ಸಿಗುವುದಿಲ್ಲ. ಏನಾಯಿತು ಅಂತ ಕೇಳುವಾಗ, ಇಲ್ಲ ಮನೆಯಲ್ಲಿ ಸ್ವಲ್ಪ ಅಡುಗೆ ಸಾಮಾನಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಆದ ಕಾರಣ ಅದನ್ನು ಕೊಟ್ಟು ಬಿಟ್ಟು ತಗೊಂಡೆ. ಸರಿ ಅಮ್ಮ, ನೀನು ಊಟ ಮಾಡ್ತಾನೆ ಇರು, ಸಂತೋಷವಾಗಿರು, ನನ್ನ ಪ್ರಯಾಣ ನಾನು ಮುಂದುವರಿಸ್ತೇನೆ. ಒಂದು ಕ್ಷಣ ಹಾಗೆ ಹೋದವರು ಹೊರಗಿನ ದೇಶಕ್ಕೆ ಹೋದರು. ಟಿಕೆಟ್ ಕೂಡ ಇಲ್ಲ, ವಿದೌಟ್ ಟಿಕೆಟಲ್ಲಿ ಯಾವುದಾವುದೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿ ಆ ಶಿಪ್ಪಿನಲ್ಲೆಲ್ಲ ಅವರೊಟ್ಟಿಗೆ ಸೇರಿಕೊಂಡು ಏನೋ ಒಂದು ಅವರೊಟ್ಟಿಗೆ ಬೆರೆತು ಬಾಂಧವ್ಯದಿಂದ, ಪ್ರೀತಿಯಿಂದ, ಒಗ್ಗಟ್ಟಿಂದ ಅಣ್ಣ ತಮ್ಮಂದಿರಾಗಿದ್ದು ಅದರೊಳಗೆ ಏನೋ ಒಂದು ಕೆಲಸ ಕೊಡಿ, ನನಗೆ ಏನೋ ಒಂದು ನಾನು ಮಾಡ್ತೇನೆ, ನಾನು ಅಲ್ಲಿಗೆ ಹೋಗಿ ಬಿಟ್ಟು ಬಿಡಿ. ಹಾಗೆ ಹೋಗ್ತಾರೆ ಅವರು. ಹಾಗೆ ಹೋಗಿ ಆ ಒಂದು ಪಾರ್ಕಿನಲ್ಲಿ ಕೂತ್ಕೊಳ್ತಾರೆ ಹೊರಗಿನ ದೇಶದಲ್ಲಿ. ಅಲ್ಲಿ ಯಾರೋ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಈ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾರೆ. ಅಲ್ಲಿಂದ ಪರಿವರ್ತನೆಯಾಗಿ ಇವತ್ತು ಪ್ರಪಂಚದಾದ್ಯಂತ ಕೃಷ್ಣ 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 ಅಂತೇಳಿ ಎಲ್ಲರೂ ಹೇಳಲಿಕ್ಕೆ ಪ್ರಾರಂಭಿಸಿದರು. ಅಲ್ವಾ? ಸತ್ಯ ಅಲ್ವಾ ಇದು? ಪ್ರೆಸೆಂಟ್ ಹೇಳುದು ನಾನು, ತುಂಬ ಹಳತ್ತಲ್ಲ ಬೇಡ, ಇದಕ್ಕೆಲ್ಲ ಆಧಾರ ಉಂಟು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಮನುಷ್ಯನ ಜೀವನ ಅಂದರೆ ಏನು, ಎಷ್ಟು ಪವಿತ್ರತೆ, ಮನುಷ್ಯ ಏನನ್ನೆಲ್ಲ ಕೊಡಬಹುದು ಪ್ರಪಂಚಕ್ಕೆ, ಎಷ್ಟೆಷ್ಟು ಒಳಿತು ಮಾಡಬಹುದು. ಅದೆಷ್ಟೋ ಸಾಧುಗಳು, ಸಂತರುಗಳು, ಯೋಗಿಗಳು ಹೇಳಿದ ವಿಚಾರ ಒಂದೇ, ಮನುಷ್ಯ ಜನ್ಮ ಪವಿತ್ರಪ್ಪ, ಇದು ಕೊನೆಯ ಜನ್ಮ. ಅದೆಷ್ಟೋ ಜನ್ಮವನ್ನು ದಾಟಿ ನೀವು ಈ ಜನ್ಮಕ್ಕೆ ಬಂದಿದ್ದೀರಿ. ಇದು ಬಹಳ ಪವಿತ್ರವಾದ ವಿಚಾರ. ಇದರಲ್ಲಿ ಪವಿತ್ರವನ್ನೇ ಮಾಡಿ, ಪವಿತ್ರ ಆತ್ಮವಾಗಿ ಪ್ರಪಂಚಕ್ಕೆ ಒಳ್ಳೆಯದನ್ನೇ ಮಾಡಿ. ಹೋಗುವುದಂತೂ ಸತ್ಯ, ಎಲ್ಲರೂ ಹೋಗಲೇಬೇಕು, ಮಣ್ಣಲ್ಲಿ ಮಣ್ಣಾಗಲೇಬೇಕು. ಮಣ್ಣಲ್ಲಿ ಮಣ್ಣಾಗುವಾಗ ಆ ಮಣ್ಣಿಂದ ಒಂದು ಮೂರ್ತಿ ಎದ್ದು ಬರಲಿ ನಮ್ಮದು, ಆ ಮಣ್ಣಿಂದೊಂದು ಕೀರ್ತಿ ಎದ್ದು ಬರಲಿ ನಮ್ಮದು. ವ್ಯವಸಾಯ ಮಾಡಿ 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 ಕೊನೆಗೆ ಮನುಷ್ಯನ ದೇಹವನ್ನೇ ವ್ಯವಸಾಯ ಮಾಡ್ತದೆ ಭೂಮಿ. ಆ ವ್ಯವಸಾಯದಲ್ಲಿ ಒಳ್ಳೆ ಫಲ ಬರಲಿ, ಆ ಫಲ 10 ಜನರಿಗೆ ಚೈತನ್ಯವಾಗಿ ಬರಲಿ, ಆ ಫಲ 10 ಜನರಿಗೆ ಜ್ಞಾನ ಭಿಕ್ಷೆಯಾಗಿ ಬರಲಿ. ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಲ್ಲ, ಮಣ್ಣಲ್ಲಿ ಮಣ್ಣಾದರೂ ಪುನಃ ಎದ್ದು ನಿಲ್ಲಬೇಕು. ಮಣ್ಣಲ್ಲಿ ಮಣ್ಣಾಗಿ ಹೋದ ಮೇಲೆ ಪುನಃ ಎದ್ದು ನಿಲ್ಲಬೇಕು ಅಂದರೆ ನಮ್ಮ ಜೀವನ ಹೇಗಿರಬೇಕು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಬದುಕುವ ಒಂದೊಂದು ದಿನ ಯಾವ ರೀತಿ ಇರಬೇಕು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು, ಎಷ್ಟು ಪವಿತ್ರವಾಗಿರಬೇಕು ಅಂತೇಳಿ. ಇದನ್ನೆಲ್ಲ ತಿಳಿಬೇಕು ಅಂತ ಆದರೆ ನಿಮ್ಮ ಒಳಗೆ ಪೂರ್ವಜನ್ಮದ ಅನೇಕ ಪುಣ್ಯ ಇರಬೇಕು, ಅದೆಷ್ಟೋ ಜನ್ಮದ ಪುಣ್ಯ ಇರಬೇಕು. ಆ ಪುಣ್ಯದಿಂದ ನಿಮಗೊಂದು ಗುರು ಸಿಗಬೇಕು. ಆ ಗುರುವಿನ ಸೇವೆಯಿಂದ ಇಂಥ ವಿಚಾರವನ್ನೆಲ್ಲ ನೀವು ತಿಳಿದುಕೊಳ್ಬೋದು, ನಿಮ್ಮನ್ನು ನೀವು ಸೃಷ್ಟಿ ಮಾಡಿಕೊಳ್ಬೋದು. 10 ಜನ ನಿಮ್ಮನ್ನು ನೋಡುವಾಗ ಕೈ ಎತ್ತಿ ಮುಗಿಬೇಕು, ಅದು ಮನುಷ್ಯ ಜನ್ಮ. ಯಾವ್ಯಾವ ರೀತಿ ಜೀವನ ಮಾಡೋದಲ್ಲ, ಯಾವ್ಯಾವ ರೀತಿ ಜೀವನ ಮಾಡಿದವರು ಈ ಪ್ರಪಂಚದಲ್ಲಿ ಅದೆಷ್ಟು ಜನ ಬಂದು ಹೋಗಿದ್ದಾರೆ ಅಂತ ಯಾರಿಗಾರು ಒಂದು ಲೆಕ್ಕ ಹೇಳಲಿಕ್ಕೆ ಸಾಧ್ಯವ? ಈ ಪ್ರಪಂಚದಲ್ಲಿ ಅದೆಷ್ಟೋ ಮನುಷ್ಯರು ಬಂದು ಹೋಗಿದ್ದಾರೆ, ಅದೆಷ್ಟೋ ಮಾನವ ಜನ್ಮ ಬಂದು ಹೋಗಿದೆ. ಅದು ಎಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯವ? ಸಾಧ್ಯ ಅಲ್ಲ. ಆದರೆ ಯಾವುದೋ ಯುಗದಲ್ಲಿ ಬದುಕಿದ ರಾಮನನ್ನು ಹೇಳ್ತೇವೆ ಅಂತ ಹೇಳಿದರೆ ರಾಮನ ಜೀವನ ಹೇಗಿತ್ತು, ಎಷ್ಟು ಆದರ್ಶವಾಗಿತ್ತು. ಯಾವುದೋ ಒಂದು ಯುಗದಲ್ಲಿ ಬಂದ
ಕೃಷ್ಣನ ವಿಚಾರವನ್ನು ನಾವು ಮಾತಾಡ್ತೇವೆ ಅಂತ ಹೇಳಿದರೆ ಅವರ ಜೀವನ ಎಷ್ಟು ಪವಿತ್ರವಾಗಿತ್ತು, ಅವರ ಜೀವನದಿಂದ ಪ್ರಪಂಚಕ್ಕೆ ಎಷ್ಟು ಒಳಿತಿತ್ತು. ಪ್ರಕೃತಿಯೇ ಒಪ್ಪಿಕೊಂಡಿತ್ತು. ಪ್ರಕೃತಿ ಅವರ ಹೆಸರನ್ನು ಅಳಿಸಲಿಕ್ಕೆ ಬಿಡ್ತಾ ಇಲ್ಲ. ಅದು ಪುನಃ ಪುನಃ ಬೆಳೆ ಆಗ್ತಾ ಉಂಟು, ಪುನಃ ಪುನಃ ಜ್ಞಾನ ಭಿಕ್ಷೆಯನ್ನು ಕೊಡ್ತಾ ಉಂಟು, ಪುನಃ ಪುನಃ ದೈವಿಕವನ್ನು ಊಟ ಮಾಡಿಸ್ತಾ ಉಂಟು. ಅದೆಷ್ಟೋ ವರ್ಷಗಳ ಹಿಂದೆ ಬದುಕಿದ ಬುದ್ಧ, ಇವತ್ತಿಗೂ ಕೂಡ ನಾವು ಅವನ ವಿಚಾರ ಮಾತಾಡ್ತೇವೆ ಅಂತ ಹೇಳಿದರೆ, ಅದೇ ಎಷ್ಟೋ ವರ್ಷಗಳ ಹಿಂದೆ ಬದುಕಿದ ಯೇಸು ಕ್ರಿಸ್ತ, ಅವನ ವಿಚಾರ ಇವತ್ತಿಗೆ ನಾವು ಮಾತಾಡ್ತೇವೆ ಅಂತ ಹೇಳಿದರೆ, ಅದೇ ಎಷ್ಟು ವರ್ಷಗಳ ಹಿಂದೆ ಬದುಕಿದ ಪೈಗಂಬರ್, ಎಲ್ಲರನ್ನೂ ಹೇಳಬೇಕು. ಹೇಳುವಾಗ ಪ್ರಪಂಚದ ಒಳಿತಿಗಾಗಿ ಬಂದವರು ಎಲ್ಲರೂ ಬೇಕು. ಎಲ್ಲರೂ ಪ್ರಪಂಚದ ಒಳಿತಿಗಾಗಿ ಬಂದವರು. ಅವರನ್ನು ಇವತ್ತು ಹಿಂಬಾಲಿಸಿ 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 ಅವರ ಮಾತನ್ನು ನಾವು ಆಡ್ತೇವೆ. ಅವರು ಹೇಳಿದ ವಿಚಾರವನ್ನು ಇವತ್ತು ನಾವು ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತೇವೆ ಅಂತ ಹೇಳಿದರೆ, ಅವರ ಸಾಧನೆ ಏನಿರ್ಬೋದು, ಅವರ ಗುಣ ಏನಿರ್ಬೋದು, ಅವರಲ್ಲಿರುವ ದೈವಿಕ ಶಕ್ತಿ ಏನಿರ್ಬೋದು, ಅಳಿವುಂಟಾ? ಯಾವುದ್ಯಾವುದೋ ರೀತಿ ಹೋಗಿ ಬಂದ ಮನುಷ್ಯರ ಸ್ಥಿತಿ ಯಾರಿಗಾರು ಗೊತ್ತುಂಟಾ ಇವತ್ತಿಗೆ? ಯಾಕೆ ಇವರ ಹೆಸರು ನಿಂತಿದೆ ಪ್ರಪಂಚದಲ್ಲಿ? ಯಾಕೆ ಎಲ್ಲ ಮನುಕುಲದಲ್ಲಿ ಬಂದ ಮಾನವ ಜೀವರಾಶಿಗಳ ಹೆಸರಿಲ್ಲ? ಯಾಕೆ ಇಲ್ಲ? ಯಾಕೆ ನಾವು ಅನೇಕ ಋಷಿಮುನಿಗಳ ಹೆಸರನ್ನು ಹೇಳ್ತೇವೆ? ಸಪ್ತ ಋಷಿಗಳ ಹೆಸರನ್ನು ಯಾಕೆ ಹೇಳ್ತೇವೆ? 18 ಸಿದ್ಧರುಗಳ ಹೆಸರನ್ನು ಯಾಕೆ ಹೇಳ್ತೇವೆ? ನಾವು ಅನೇಕ ಗುರುಗಳ ಚರಿತ್ರೆಯನ್ನು ಯಾಕೆ ಪಾರಾಯಣ ಮಾಡ್ತೇವೆ? ಅನೇಕ ಗುರುಗಳ ವಿಚಾರ ಈ ಪ್ರಪಂಚದಲ್ಲಿ ಹೇಗೆ ನೆಲೆ ನಿಂತಿದೆ? ಅವರ ಜೀವನವನ್ನು ಅವರು ಅರ್ಥ ಮಾಡಿಕೊಂಡ್ರು. ಮನುಷ್ಯ ಜನ್ಮ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರು. ಮನುಷ್ಯ ಅಂದರೆ ಏನು, ಮನುಷ್ಯನಿಂದ ಪ್ರಪಂಚಕ್ಕೆ ಕೊಡಬೇಕಾದ ವಿಚಾರ ಏನು. ಪ್ರಪಂಚ ನಮಗೆಲ್ಲ ಕೊಟ್ಟಿದೆ, ಈ ಪ್ರಕೃತಿ ನಮಗೆಲ್ಲವನ್ನೂ ಕೊಟ್ಟಿದೆ, ಎಲ್ಲವನ್ನೂ ನಾವು ಅನುಭವಿಸ್ತಿದ್ದೇವೆ. ನಾವು ಏನು ಮಾಡಿದ್ದೇವೆ? ನಾವು ಏನು ಕೊಟ್ಟಿದ್ದೇವೆ? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು, ಪ್ರತಿಯೊಂದು ಮಾನವರು ಮನುಷ್ಯರಾಗಲಿಕ್ಕೆ ಪ್ರಯತ್ನ ಪಡಿ. ಆಸೆ ಇದ್ದದ್ದೇ, ಆಸೆ ಇದ್ದದ್ದೇ. ಆಸೆಯನ್ನು ಗೆಲ್ಲಲಿಕ್ಕಾಗುವುದಿಲ್ಲ. ಆಸೆಯ ಜೊತೆ ಸ್ವಲ್ಪ ಪುಣ್ಯವನ್ನು ಕೂಡ ಸೇರಿಸಿ ನಿಮ್ಮ ಜೀವನದ ಪ್ರಯಾಣವನ್ನು ಮಾಡಿ. ಈ ಜನ್ಮ ಇಲ್ಲದಿದ್ದರೆ ಒಂದು ಜನ್ಮದಲ್ಲಿ ಅದು ಸಾರ್ಥಕ ಆಗ್ತದೆ ಎಂಬ ನಂಬಿಕೆ ಇರಲಿ. ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆ ದೃಢವಾಗಿರಲಿ. ಆ ನಂಬಿಕೆ ನಿಮ್ಮ ಅಂತರಾತ್ಮದಲ್ಲಿ ದೃಢವಾಗಿ ನಿಂತು ಆ ನಂಬಿಕೆ ಬೇರಾಗಿ ಇಳೀಲಿ ನಿಮ್ಮ ಒಳಗೆ. ಆಗ ದೃಢವಾಗಿ ಹಿಡ್ಕೊಳ್ತದೆ, ಗಟ್ಟಿ ಹಿಡ್ಕೊಳ್ತದೆ. ಮಣ್ಣಿನೊಳಗೆ ಬೇರು ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಆ ಮರವನ್ನು ಗಟ್ಟಿ ಹಿಡ್ಕೊಳ್ತದೆ. ಆ ನಂಬಿಕೆಯಿಂದಲೇ ಎಲ್ಲವೂ ಸೃಷ್ಟಿಯಾಗೋದು. ಪ್ರತಿಯೊಂದು ವಿಚಾರ ನಂಬಿಕೆ ಬಹಳ ಮುಖ್ಯ. ಹಾಗೆ ಗುರುವಾಣಿ, ಒಂದು ಗುರುವಿನ ಜ್ಞಾನ ಬಿಂದು ಅಲ್ಲ, ಗುರುವಿನ ಮಾತು, ಇದೆಲ್ಲ ವ್ಯರ್ಥ ಆಗುವುದಿಲ್ಲ ಪ್ರಪಂಚದಲ್ಲಿ. ಯಾರಾದರೂ ಒಬ್ಬ 7 ಸಮುದ್ರದ ಆ ಕಡೆ ಆದರೂ ಒಬ್ಬ ಕೇಳುವ ಇರ್ತಾನೆ, ಹಿಂಬಾಲಿಸುವ ಅಂತ ಇರ್ತಾನೆ. ಆ ಒಬ್ಬನಿಗೆ ಬೇಕಾಗಿ ಹೇಳುವಂಥ ವಿಚಾರ, ಎಲ್ಲರಿಗೆ ಬೇಕಾಗಿ ಹೇಳುವ ವಿಚಾರ ಅಲ್ಲ, ಒಬ್ಬನಿಗೆ ಬೇಕಾಗಿ. ನಾನು ಹೋಗುವಾಗ ಇನ್ನೊಬ್ಬ ಇರಲಿ, ನನ್ನದು ಮುಗಿಯುವಾಗ ಇನ್ನೊಬ್ಬ ಬರಲಿ. ಅದು ರಕ್ತ ಸಂಬಂಧದಲ್ಲಿ ಆಗಬಾರ್ದು. ಜ್ಞಾನ ಎಂಬುದು ರಕ್ತ ಸಂಬಂಧ ಅಲ್ಲ. ರಕ್ತ ಸಂಬಂಧದಲ್ಲಿ ಅಂತೇಳಿದರೆ ಒಂದು ಮದುವೆ ಆಗ್ಬೋದು, ಒಂದು ಮಕ್ಕಳು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾನು ಹೋದ ನಂತರ ನನ್ನ ಮಗ ಇದ್ದಾನೆ, ನಾನು ಹೋದ ನಂತರ ನನ್ನ ಮಗಳು ಇದ್ದಾಳೆ. ಆದರೆ ಗುರು ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಪರಮ ಸತ್ಯವಾದ ವಿಚಾರ. ಅವರೇನು ಮಾಡ್ತಾರೆ? ಏನು ಮಾಡ್ತಾರೆ ಅವರು? ರಕ್ತ ಸಂಬಂಧದಲ್ಲಿ ಬೆಳೆಸುವುದಿಲ್ಲ. ಅವರು ಆತ್ಮಾನುಬಂಧ ಸಂಬಂಧದಲ್ಲಿ ಬೆಳೆಸ್ತಾರೆ. ಅದು ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದ ಸಂಬಂಧ, ಆತ್ಮಾನುಬಂಧ ಸಂಬಂಧ. ರಕ್ತ ಸಂಬಂಧ ಬೇಕಾದರೂ ಮೋಸ ಮಾಡ್ಬೋದು, ಆತ್ಮಾನುಬಂಧ ಸಂಬಂಧ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಒಂದು ಆತ್ಮ ಉಂಟು, ಒಂದು ಜೀವಾತ್ಮ ಉಂಟು, ಇದನ್ನು ಕೇಳುವ ಒಂದು ಜೀವಾತ್ಮ ಉಂಟು. ಇಂಥ ವಿಷಯ ಬರ್ತದೆ ಅಂತೇಳಿದರೆ ಇದನ್ನೊಬ್ಬ ಪಾಲಿಸುವ ಒಬ್ಬ ಇರ್ತಾನೆ, ಇದ್ದೇ ಇರ್ತಾನೆ ಎಂಬ ನಂಬಿಕೆ ಇರ್ತದೆ ಅವರಿಗೆ. ಅಂಥ ನಂಬಿಕೆ ಇದ್ದ ಕಾರಣ ನನ್ನಂಥವರು ಹುಟ್ಟಿದ್ದು. ಇದರಿಂದ ಪರಮ ಸತ್ಯ ಹೇಳಲಿಕ್ಕೆ ಬೇರೆ ಏನು ಸಾಧ್ಯ ಇಲ್ಲ. ಯಾವತ್ತೋ ಹಾಕಿದ ಬೀಜ, ಯಾವತ್ತೋ ಹೇಳಿದ ಮಾತು ಇವತ್ತು ಈ ರೂಪವಾಗಿ ನಿಮ್ಮ ಮುಂದೆ ಬಂದಿದೆ. ಅದನ್ನೇ ಹೇಳುದು, ಜ್ಞಾನಿಗಳು ಹಾಕಿದ ಬೀಜ
ಜ್ಞಾನಿಗಳು ಹಾಕಿದ ಮಾತು ಅದು ವ್ಯರ್ಥ ಆಗುವುದಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಚಿಗುರೊಡೆದೇ ಹೊಡಿತದೆ. ಆದ ಕಾರಣ ಗುರು ಎಂಬುದು ರಹಸ್ಯ, ಗುರು ಎಂಬುದು ನಿಗೂಢ, ಗುರು ಎಂಬುದು ಗುಟ್ಟು. ಅದು ಹೇಗೆ ಮೊಳಕೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಗರಿಕೆ ಹುಲ್ಲನ್ನು ನೋಡಿದರೆ ಇಲ್ಲಿ ಚಿಗುರ್ತದೆ, ಅಲ್ಲಿಂದ ಕಟ್ಟು ಮಾಡಿ ನೀವು ಇನ್ನೊಂದು ಕಡೆ ತನ್ನಿಂತಾನಾಗಿ ಚಿಗುರ್ತದೆ. ಅದು ಬೇರು ಸಮೇತ ತೆಗಿರಿ, ನಿಮಗೆ ಬೇರು ಬಂದಾಗಿರ್ತದೆ. ಆದರೆ ಬೇರು ಇನ್ನೂ ಸಹ ಸೂಕ್ಷ್ಮವಾಗಿ ಹೋಗಿ ಅದು ಇನ್ನೊಂದು ಕಡೆ ಹುಟ್ಟುತ್ತದೆ. ಇದನ್ನೆಲ್ಲರೂ ನಿಮ್ಮ ಜೀವನದಲ್ಲಿ ಅಧ್ಯಯನ ಮಾಡ್ಬೋದು, ಈ ಸತ್ಯದ ವಿಚಾರವನ್ನು. ಅದು ಹೇಗೆ ಹುಟ್ಟುತ್ತದೆ ಹುಲ್ಲು, ನೀವೆಷ್ಟು ಕ್ಲೀನ್ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಅದು ಬಂದೇ ಬರ್ತದೆ. ಅದೇ ಗುರು, ಬೇರೇನಲ್ಲ. ಅದೇ ಸದ್ಗುರು, ಅದೇ ಪರಮಗುರು, ಅದೇ ಆದಿಗುರು, ಅದೇ ಮಹಾಗುರು, ಎಲ್ಲ ಒಂದೇ. ಆ ಗುರುವಿನ ಸ್ಥಿತಿ ಪರಿವರ್ತನೆ ಆಗಿ ಸೂಕ್ಷ್ಮ ಆಗ್ತಾ ಹೋಗುವಾಗ ಆ ಗುರುವಿಗೆ ಸಿಕ್ಕಿದಂಥ ಹೆಸರುಗಳೆಲ್ಲ ಸದ್ಗುರು, ಮಹಾಗುರು, ಆದಿಗುರು, ಜಗದ್ಗುರು ಅಂತಲೇ ಹೇಳಿ. ಆ ಗುರುವಿನ ಮಾತನ್ನು ಸ್ವಲ್ಪ ನಿಮ್ಮ ಒಳಗೆ ಸೂಕ್ಷ್ಮವಾಗಿ ಇಟ್ಟುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ನಿಮ್ಮ ಜೀವನವನ್ನು ಸವಿಸಿ ಸಾಯುವಾಗ ಆತ್ಮ ತೃಪ್ತಿಯಿಂದ ಸಾಯಿರಿ. ಇಷ್ಟೇ ಹೇಳೋದು. ಇದುವೇ ಇವತ್ತಿನ ಧರ್ಮರಕ್ಷ ಯಜ್ಞದ 15ನೇ ದಿನದ ಜ್ಞಾನ ಬಿಂದು. ಬೇರೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಯುವುದೆಲ್ಲರೂ ಸಾಯುವುದೇ, ಇದು ಪರಮ ಸತ್ಯ. ಸಾಯುವ ಮುಂಚೆ ಒಂದು ದಿನ ಆದರೂ ಒಳ್ಳೆಯದು ಮಾಡಿ, ಒಂದು ದಿನ ಆದರೂ ಆತ್ಮ ತೃಪ್ತಿಯಿಂದ ಬದುಕಿ, ಒಂದು ದಿನ ಆದರೂ ಕಲ್ಮಶ ಇಲ್ಲದೆ ಬದುಕಿ. ಆ ಒಂದು ದಿನ ನಿಮಗೆ ಬದುಕಲಿಕ್ಕೆ ಆಗ್ತದಾ? ಜೀವನ ಪರ್ಯಂತ ಬದುಕಲಿಕ್ಕೆ ಆಗ್ತದೆ ಅಂತ ಅರ್ಥ. ಆ ಒಂದು ದಿನವೇ ನಿಮಗೆ ಮಾಡಲಿಕ್ಕೆ ಆಗೋದಿಲ್ವಾ? ಸಾಧ್ಯವೇ ಇಲ್ಲ ಜೀವನ ಪರ್ಯಂತ ಪರಿವರ್ತನೆ ಆಗಲಿಕ್ಕೆ. ಆ ಒಂದು ದಿನ ಪರಿವರ್ತನೆ ಆಗಲಿ, 24 ಗಂಟೆ ಪರಮ ಪವಿತ್ರವಾಗಿರಲಿ. ಆ 24 ಗಂಟೆ ಒಂದು ದಿನ ಪರಮ ಪವಿತ್ರ ಆಗಬೇಕು ಅಂತಲಿಯೇ ಈ ಶಾಸ್ತ್ರದಲ್ಲಿ, ಈ ಪುರಾಣದಲ್ಲಿ ಹಾಗೂ ಈ ವೇದದಲ್ಲಿ 1000 ವಿಚಾರವನ್ನು ಹೇಳಿದ್ದಾರೆ. ವೈಕುಂಠ ಏಕಾದಶಿ ನೀನು ವೃತದಲ್ಲಿರು, ಏನನ್ನು ಊಟ ಮಾಡಬೇಡ. ಯಾಕೆ ನಿನಗೆ ಊಟ ಮಾಡಬೇಡ ಅಂತ ಹೇಳಿದ್ದು? ನಿನ್ನ ಮನಸ್ಸು ಚಂಚಲ ಆಗ್ತದೆ ನೀನು ಊಟ ಮಾಡಿದ ಕೂಡಲೇ. ನಿನ್ನ ಮನಸ್ಸು 1000 ರೀತಿ ಓಡುತ್ತದೆ. ಇದು ಪರಮ ಸತ್ಯ. ಅದಾದ ಮೇಲೆ ಆರೋಗ್ಯದ ವಿಚಾರ 1000 ಉಂಟು, ಅದೆಲ್ಲ ನೆಕ್ಸ್ಟ್ ಬರುವ ವಿಚಾರ. ಮೊದಲು ಮನಸ್ಸು. ಯಾಕೆ ಸಂಕಷ್ಟಿ ಚತುರ್ಥಿ ದಿನ ಊಟ ಮಾಡೋದಿಲ್ಲ? ವೃತದಲ್ಲಿರ್ತಾರೆ. ಯಾಕೆ ಷಷ್ಠಿ ದಿನ ವೃತದಲ್ಲಿರ್ತಾರೆ? ಒಂದು ಏಕಾದಶಿ ದಿನ ಉಪವಾಸದಲ್ಲಿರ್ತಾರೆ, ವೃತದಲ್ಲಿರ್ತಾರೆ ಅಲ್ವಾ? ಯಾಕೆ ಇದು? ಈ ರೀತಿಯಾಗಿ ಅಭ್ಯಾಸ ಮಾಡಿ ನೀವು ನಿಮ್ಮ ಮನಸ್ಸನ್ನು ಒಂದು ಹಿಡಿತದಲ್ಲಿಟ್ಟುಕೊಳ್ಳಲಿಕ್ಕೆ. ಆ ದಿನದ ಅನುಭವವನ್ನು ನೀವು ಅನುಭವಿಸಿ. ಸುಮ್ಮನೆ ಏನೋ ವೃತದಲ್ಲಿದ್ದೇವೆ ಅಥವಾ ಸಂಕಷ್ಟಿ ಚತುರ್ಥಿ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಅಲ್ಲ. ನಿಮ್ಮ ಒಳಗೆ ಏನು ಪರಿವರ್ತನೆ ಆಗಿದೆ ಒಂದು ದಿನ, ಆ 24 ಗಂಟೆ ಏನು ಪರಿವರ್ತನೆ ಆಗಿದೆ? ಅದಲ್ಲದೆ ಈಗ ಮನುಷ್ಯನಿಗೆ ಬೇಕಾದಾಗೆ ಆಗಿದೆ. ಕೆಲವರು ಬಾಳೆಹಣ್ಣು ಊಟ ಮಾಡ್ಬೋದು, ಕೆಲವರು ಫಲಾಹಾರ ಊಟ ಮಾಡ್ಬೋದು, ಕೆಲವರು ಬೇಕಾದರೆ ಎಂತೆಲ್ಲ ಮಾಡ್ಬೋದು ಊಟ ಅವರವರ ಇದಕ್ಕೆ ಬೇಕಾಗಿ. ಅದೆಲ್ಲ ಸತ್ಯ. ವೃತ ಅಂದರೆ ಏನು, ಉಪವಾಸ ಅಂದರೆ ಏನು? ಒಂದು ಡ್ರಾಪ್ ನೀರು ಕೂಡ ಹೋಗಬಾರ್ದು, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಮನೆಯಿಂದ ಹೊರಗೆ ಕೂಡ ಹೋಗ್ಲಿಕ್ಕಿಲ್ಲ. ಆ ಏಕಾದಶಿ ದಿನ, ಸಂಕಷ್ಟಿ ಚತುರ್ಥಿ ದಿನ, ಇನ್ನು ಷಷ್ಠಿ ದಿನ ಇಂಥ ವೃತವನ್ನು ಆಚರಣೆ ಮಾಡ್ತಾರೆ. ಕೆಲವರು ಗುರುವಾರ ವೃತ ಮಾಡ್ತಾರೆ, ಕೆಲವರು ಶನಿವಾರ ಮಾಡ್ತಾರೆ, ಕೆಲವರು ಶುಕ್ರವಾರ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಅದು ಯಾವ ರೀತಿ ಬೇಕಾದರೆ ಇರಲಿ, ಆ ವೃತವನ್ನು ನೀವು ಸ್ವಲ್ಪ ಅಧ್ಯಯನ ಮಾಡಿ. ಇದರಿಂದ ಏನು ಪ್ರಯೋಜನ ಉಂಟು, ಆರೋಗ್ಯಕ್ಕೆ ಏನು ಪ್ರಯೋಜನ ಉಂಟು, ನಮ್ಮ ಮನಸ್ಥಿತಿ ಹೇಗೆ ಉಂಟು, ಇದನ್ನು ಅಧ್ಯಯನ ಮಾಡೋದಿಲ್ಲಲ್ಲ. ಆಗ ನಮ್ಮ ಹಿರಿಯರು ಎಷ್ಟು ಒಳ್ಳೆ ವಿಚಾರವನ್ನು ನಮಗೆ ಹೇಳಿದ್ದಾರೆ. ಇದೆಲ್ಲ ಯಾಕೆ ಹೇಳಿದ್ದು? ನಿಮ್ಮ ಮನಸ್ಸಿನ ಹಿಡಿತ, ಮನಸ್ಸು ನಿಮ್ಮ ಹಿಡಿತಕ್ಕೆ ಬರಲಿ ಅಂತೇಳಿ. ಇದರ ಹಿಂದೆ ಇರುವ ಸತ್ಯ ಇನ್ನು ಮೇಲೆ ಅಧ್ಯಯನ ಮಾಡಿ ನೋಡಿ.
ಎಷ್ಟು ಪರಿವರ್ತನೆ ಆಗ್ತದೆ. ಆಗ ನಿಮಗೆ ಅನಿಸ್ತದೆ ಏಕಾದಶಿ ದಿನ ಮಾತ್ರ ವೃತ್ತದಲ್ಲಿರುವುದಲ್ಲ, ಯಾವಾಗಲೂ ನನ್ನ ವೃತ್ತದಲ್ಲಿರಬೇಕು. ಯಾವಾಗಲೂ ವೃತ್ತದಲ್ಲಿರುವ ನನ್ನೊಳಗೆ ಎಷ್ಟು ಚೈತನ್ಯ, ಎಷ್ಟು ಜ್ಞಾನ, ಎಷ್ಟು ಅರಿವು, ಹೇಗೆಲ್ಲ ಸೃಷ್ಟಿಯಾಗ್ತದೆ ಎಂಬ ಸತ್ಯವನ್ನು ತಿಳಿದರೆ ನೀವು ಹೇಗಿರ್ತೀರಿ? ಇದು ಅವತ್ತೊಂದು ದಿನ ಊಟ ಮಾಡೋದಿಲ್ಲ, ನಾನು ವೃತ್ತದಲ್ಲಿ ಇದ್ದೇನೆ, ಇವತ್ತು ಉಪವಾಸ. ಒಂದು ಮನೆಗೆ ಒಬ್ಬರು ಬರ್ತಾರೆ, ಬನ್ನಿ ಊಟ ಮಾಡಿ ಅಂತ. ಇಲ್ಲ, ಇವತ್ತು ಏಕಾದಶಿ, ಊಟ ಮಾಡೋದಿಲ್ಲ. ನಗು ಬರ್ತದೆ. ಏಕಾದಶಿ ಅಂದರೆ ಏನಂತ ಗೊತ್ತಿಲ್ಲದೆ ಏಕಾದಶಿಯನ್ನು ಇವರು ಪಾಲಿಸ್ತಾರೆ. ವೃತ ಅಂದರೆ ಏನಂತ ಗೊತ್ತಿಲ್ಲದೆ ವೃತವನ್ನು ಪಾಲಿಸ್ತಾರಲ್ಲ, ಇಂಥವರು ವೃತವನ್ನು ಮಾಡಿ ಏನು ಪ್ರಯೋಜನ? ಏಕಾದಶಿ ವೃತ ಹಿಡಿದು ಏನು ಪ್ರಯೋಜನ? ನಮ್ಮ ಹಿರಿಯರು ಎಲ್ಲದಕ್ಕೂ ಒಂದು ಔಷಧ ಇಟ್ಟಿದ್ದಾರೆ. ಎಲ್ಲದಕ್ಕೂ ಒಂದೊಂದು ರೀತಿಯಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ. ನಾವು ಮಾತ್ರ ಅರ್ಥ ಮಾಡಿಕೊಳ್ಳೋದಿಲ್ಲ, ನಮಗೆ ಮಾತ್ರ ಗೊತ್ತಿಲ್ಲ. ಯಾಕೆ ಹೇಳಿದ್ದೆಲ್ಲ? ಮನುಕುಲದ ಒಳಿತಿಗೆ ಬೇಕಾಗಿ ನಿನ್ನಿಂದ ಒಳ್ಳೆಯದಾಗಲಿ ಅಪ್ಪ, ನಿನ್ನೊಳಗೆ ಅದ್ಭುತ ಶಕ್ತಿ ಉಂಟು, ಆ ಶಕ್ತಿಯನ್ನು ಕಂಡುಕೋ. ಆಗ ಮೊದಲಿಗೆ ಕಷ್ಟ ಆಗ್ತದೆ. ಆ ಕಷ್ಟ ಆಗುವಾಗ ಅದಕ್ಕೆ ಒಂದು ದಿನ ಮಾತ್ರ ಮಾಡು, ಒಂದು ದಿನ ಮಾತ್ರ ಮಾಡಿ ನೋಡು. ಇದರ ಒಳಗಿನ ಸಂತೋಷ ಎಷ್ಟುಂಟು, ಇದರ ಒಳಗಿನ ಆನಂದ ಎಷ್ಟುಂಟು, ಇದರೊಳಗಿನ ಸತ್ಯ ಎಷ್ಟುಂಟು, ಒಂದು ದಿನ ಅರ್ಥ ಮಾಡಿಕೊ ನೀನು. ಆ ಒಂದು ದಿನ ಅರ್ಥ ಮಾಡ್ತಾ ಮಾಡ್ತಾ ಅದು 2 ದಿನ ಆಗ್ಬೋದು, 3 ದಿನ ಆಗ್ಬೋದು, 4 ದಿನ ಆಗ್ಬೋದು, 5 ದಿನ ಆಗ್ಬೋದು. ಹೀಗೆ ಹೋಗ್ತಾ 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 ಒಂದು ತಪಸ್ವಿಗೆ ಸಮಾನ ಆಗ್ತಾನೆ ಅವನು. ಒಂದು ತಪಸ್ವಿಯಾಗಿ ಕಣ್ಣು ಮುಚ್ಚಿ ಕೂತುಕೊಂಡು ಕಾಡಿನಲ್ಲಿ ಅನ್ನ ಆಹಾರವನ್ನು ನೀರನ್ನೆಲ್ಲ ಬಿಟ್ಟು ಧ್ಯಾನ ಮಗ್ನನಾಗಿರ್ತಾನೋ ಆ ಸ್ಥಿತಿಗೆ ಬಂದು ಮುಟ್ತಾನೆ ಅವನು. ಈ ವೃತದ ಸರಿಯಾದ ಒಂದು ಸತ್ಯದ ಸ್ಥಿತಿಯನ್ನು ತಿಳಿದರೆ ಇದಾಗುವುದಿಲ್ಲ. ನಾಲಿಗೆ ಕೇಳುವುದಿಲ್ಲಲ್ಲ, ನಾಲಿಗೆ ಬಯಸ್ತದಲ್ಲ, ಅದು ಬೇಕು, ಇದು ಬೇಕು, ಅದು ಊಟ ಮಾಡಬೇಕು, ಇದು ಊಟ ಮಾಡಬೇಕು, ರುಚಿ ರುಚಿ ರುಚಿ. ಒಂದು ದಿನ ರುಚಿಯನ್ನು ಬಿಡು ಅಂತ ಹೇಳುದು. ಒಂದು ದಿನ ರುಚಿಯನ್ನು ಬಿಡು. ಒಂದು ದಿನ ರುಚಿಯನ್ನು ಬಿಟ್ಟಾಗ ನಿನ್ನ ಒಳಗೆ ಏನು ಪರಿವರ್ತನೆ ಆಗ್ತದೆ ಅಂತೇಳಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲ ಜ್ಞಾನ ಬಿಂದುವೆ. ಇದರಲ್ಲಿ ಯಾವುದಾದ್ರೂ ಒಂದು ವಿಚಾರ, ಎಲ್ಲ ವಿಚಾರ ಆಗುವುದಿಲ್ಲ, ಎಲ್ಲ ವಿಚಾರ ಆಗುವುದಿಲ್ಲ. ಒಂದು ಪುಸ್ತಕ ಓದಿದರೆ, ಒಬ್ಬರ ಗುರು ಚರಿತ್ರೆ ಓದಿದರೆ ಎಲ್ಲ ವಿಚಾರಗಳು ನೆನಪಲ್ಲಿ ಇರುವುದಿಲ್ಲ. ನಿನಗೆ ಬೇಕಾದ ವಿಚಾರ ನಿನ್ನ ನೆನಪಿನೊಳಗೆ ಇದ್ದೇ ಇರ್ತದೆ. ಆ ಪುಸ್ತಕದಲ್ಲಿ ನಿನಗೆ ಯಾವುದು ಬೇಕಾದ ವಿಚಾರ, ಯಾವುದು ನಿನ್ನ ಮನಸ್ಸಿಗೆ ಹೋಗಿ ನಾಟಿದೆ, ಯಾವುದು ನಿನ್ನ ಅಂತರಾತ್ಮದೊಳಗೆ ಕೂತ್ಕೊಂಡಿದೆ, ಆ ವಿಚಾರ ಮಾತ್ರ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆ ಪುಸ್ತಕ ಎಂಬುದು ಜ್ಞಾನ. ಆ ಪುಸ್ತಕದಲ್ಲಿರುವ ಒಂದೊಂದು ವಿಚಾರಗಳು ಜ್ಞಾನ ಬಿಂದುಗಳು. ಆ ಜ್ಞಾನ ಬಿಂದುವಿನಲ್ಲಿ ಒಂದು ಜ್ಞಾನ ಬಿಂದು ನಿನ್ನೊಳಗೆ ಹೋಗಿ ನಿಂತರೆ ಸಾಕು, ನೀನು ಪರಿವರ್ತನೆ ಆಗ್ತಿ. ಅದೇ ಹೇಳುದು, ಗುರು ಹೇಳಿದ ಅದೆಷ್ಟೋ ಮಾತುಗಳಲ್ಲಿ ಒಂದು ಮಾತನ್ನು ಹಿಡ್ಕೊಂಡ್ರೆ ಸಾಕು, ಒಂದೇ ಒಂದು ಮಾತನ್ನು. ಆ ಒಂದು ಮಾತು ನಿಮ್ಮನ್ನು ಅದೆಷ್ಟೋ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದು. ಒಳ್ಳೊಳ್ಳೆ ವಿಚಾರಗಳನ್ನು, ಪ್ರಪಂಚದ ಕಲ್ಮಾಶ ವಿಚಾರಗಳನ್ನೆಲ್ಲ ಕಿವಿ ಒಳಗೆ ಹಾಕಿ ಒಳಗೆ ತುಂಬಿಸಿಟ್ಟುಕೊಳ್ಳುವುದು. ಏನು ಪ್ರಯೋಜನ? ಏನಾದ್ರು ಪ್ರಯೋಜನ ಉಂಟಾ? ಅವರಿವರ ಬಗ್ಗೆ ಮಾತಾಡಿ ಏನಾದರೂ ಪ್ರಯೋಜನ ಉಂಟಾ? ಈ ಪ್ರಪಂಚದಲ್ಲಿ ಅನೇಕ ಮಹಾ ವ್ಯಕ್ತಿಗಳಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು, ಒಂದು ಅಂಬಾನಿ ಇರ್ಬೋದು, ಅಲ್ಲ ಅವರ ಹೆಸರೆಲ್ಲ ಬರೋದಿಲ್ಲ ನಮಗೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ, ಇವರ ಬಗ್ಗೆಲ್ಲ ನಾವು ರಾತ್ರಿ ಹಗಲು ಮಾತಾಡ್ತೇವೆ, ಒಂದು ಕಮೆಂಟ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಎಲ್ಲ ಮಾಡ್ತೇವೆ ಅಲ್ವಾ? ನಮ್ಮ ಬಗ್ಗೆ ಒಂದು ದಿನ ಆದರೂ ಅವರು ಆಲೋಚನೆ ಮಾಡಿರ್ಬೋದಾ? ನಾವು ಯಾರು ಅಂತ ಗೊತ್ತಿರ್ಬೋದಾ? ನಾವು ಯಾರು ಅಂತ ಅವ್ರಿಗೆ ಗೊತ್ತಿರ್ಬೋದಾ ಅಂತ ಕೇಳೋದು. ನಾವು ಯಾರು ಅಂತ ಅವ್ರಿಗೆ ಗೊತ್ತಾದರೆ ನಾವು ಅವರ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ಅರ್ಥ ಉಂಟು. ಇದನ್ನು ಹೇಳಿ ಇವತ್ತಿನ ಜ್ಞಾನ ಬಿಂದನ್ನು ಮುಗಿಸುವ. ಈ ಪ್ರಪಂಚದ ಒಳಿತಿಗಾಗಿ ಒಬ್ಬ ಬಂದಿದ್ದರೆ ಅವನ ಮನುಕುಲಕ್ಕೆ ಎಲ್ಲ ಒಳಿತನ್ನೇ ಮಾಡಿಕೊಂಡು ಹೋಗ್ತಾನೆ. ಅವನ ಸ್ವಾರ್ಥಕ್ಕಾಗಿ ಅವನು ಬದುಕುವುದಿಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಇವತ್ತು ನಾವು ಮಾತನಾಡೋದೆಲ್ಲ ಯಾರ್ಯಾರೋ ವಿಚಾರ ಮಾತಾಡ್ತೇವೆ, ಆದರೆ ಮಾತನಾಡುವವರಿಗೆ ನಾವು ಮಾತಾಡ್ತಿದ್ದೇವೆ ಅಂತೇಳಿ ಗೊತ್ತಾಗೋದಿಲ್ಲ.
ನಮ್ಮ ಪರಿಚಯವೇ ಇಲ್ಲ ಅವರಿಗೆ. ಹಾಗೆ ನಮ್ಮ ಪರಿಚಯ ಇರುವ ಭಗವಂತನ ಬಗ್ಗೆ ಮಾತಾಡಿ, ನಮ್ಮ ಪರಿಚಯ ಇರುವ ಭಗವಂತನ ಬಗ್ಗೆ ಮಾತಾಡಿ, ನಮ್ಮ ಪರಿಚಯ ಇರುವ ಗುರುವಿನ ಬಗ್ಗೆ ಮಾತಾಡಿ. ನೀವು ಮಾತಾಡುವ ಮಾತುಗಳೆಲ್ಲ ಅವರಿಗೆ ಕೇಳಿಸ್ತದೆ. ನೀವು ಹೇಳುವ ಎಲ್ಲ ಪ್ರಾರ್ಥನೆ ಆ ಭಗವಂತನಿಗೆ ಕೇಳಿಸ್ತದೆ. ನೀವು ಮಾಡುವ ಎಲ್ಲ ಪ್ರಾರ್ಥನೆ ಗುರುವಿಗೆ ಹೋಗಿ ತಲುಪುತ್ತದೆ. ಈ ಅಭ್ಯಾಸ ಮಾಡಿ. ಭಗವಂತನಿಗೆ ಕೇಳದ ವಿಚಾರ ಇಲ್ಲ. ಈ ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಒಂದು ಗುರುವಿನ ಸೇವೆ ಮಾಡಿದ್ದಕ್ಕೆ, ಗುರುವಿನ ದರ್ಶನ ಮಾಡಿದ್ದಕ್ಕೆ, ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೆ ಎಲ್ಲದಕ್ಕೂ ಒಂದು ಪರಿಪೂರ್ಣವಾದ ಅರ್ಥ ಸಿಗ್ತದೆ. ಗೊತ್ತಾಯ್ತಾ? ಇದುವೇ ಇವತ್ತಿನ ವರಪ್ರಸಾದ. ಶ್ರೀ ಗುರುಮನೆಯ ವರಪ್ರಸಾದ ಭಕ್ತ ಕೋಟಿಗಳಿಗೆ ನಮಃ ಶಿವಾಯ. ತಿರುಚಿಟ್ರಂಬಲಂ. ಗುರುವೇ ಶರಣಂ, ಗುರುವೇ ಶರಣಂ, ಗುರುವೇ ಶರಣಂ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.